ವಿನೋದ್ ತಗೊಳ್ಳಿ. ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಗೀತಾ, ಅಮ್ಮ ಇತ್ತೀಚೆಗೆ ನನ್ನನ್ನು ತುಂಬಾ ಬೈತಿರ್ತಾರೆ ಕಣೆ. ಎದುರುಗಡೆ ಯಾರಿದ್ದಾರೆ ಅಂತನೂ ನೋಡಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇವತ್ತು ಆಫೀಸ್ ಸ್ಟಾಫ್ ಎದುರುಗಡೆ ನನಗೆ ತುಂಬಾ ಅವಮಾನ ಆಗೋ ಥರ ಮಾತಾಡ್ಬಿಟ್ರು ಗೊತ್ತಾ? ಇದೇ ಥರ ನನಗೂ ಎಷ್ಟೊಂದು ಬೈತಿರ್ತಾರೆ. ನಾನು ಎಷ್ಟು ಸಲ ನಿಮ್ಗೆ ಹೇಳಿದ್ದೀನಿ, ಆಗೆಲ್ಲ ನೀವು ನನಗೆ ಬೈದು ಸುಮ್ಮನಿಸ್ತಿದ್ರಿ. ಈಗ ಗೊತ್ತಾಯ್ತಾ ನನ್ನ ನೋವು ಏನು ಅಂತ? ಗೀತಾ, ನಿನ್ನ ವಿಷಯನೇ ಬೇರೆ, ನನ್ನ ವಿಷಯನೇ ಬೇರೆ. ನಾನು ಅವ್ರ ಮಗ, ಅವ್ರಿಗಿರೋ ಅಷ್ಟೇ ಮರ್ಯಾದೆ ನನಗೂ ಇದೆ. ಆದರೂ ಅವ್ರು ಹಾಗೆಲ್ಲ ಮಾತಾಡೋದನ್ನ ಹೇಗೆ ಸಹಿಸ್ಕೊಳ್ಳೋದೇಳು? ಅವಮಾನ ಎಲ್ರಿಗೂ ಬಂದೆ, ಅದನ್ನ ಅನುಭವಿಸ್ದವ್ರಿಗೆ ಮಾತ್ರ ಆ ನೋವೇನು ಅಂತ ಗೊತ್ತಾಗೋದು. ಈಗಲಾದರೂ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕೊಂಕ್ ಮಾತಾಡಬೇಡ. ನಾನೇನು ಕೊಂಕ್ ಮಾತಾಡ್ತಿಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಅಮ್ಮನಿಗೆ ತುಂಬ ಅಹಂಕಾರನೇ ಇದೆ. ಮತ್ತೊಬ್ಬರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ. ನನಗೂ ಇದನ್ನು ಸಹಿಸ್ಕೊಂಡು ಸಾಕಾಗ್ಬಿಟ್ಟಿದೆ. ನೋಡಿ ಗೀತಾ, ನೀನು ನನ್ನ ಹೆಂಡತಿ, ಸೊ ನನಗೆಷ್ಟು ಮರ್ಯಾದೆ ಕೊಡ್ತೀವೋ ನನ್ನ ತಾಯಿಗೂ ಅಷ್ಟೇ ಮರ್ಯಾದೆ ಕೊಡಬೇಕು. ಅಷ್ಟಕ್ಕೂ ನನ್ನ ಅವ್ರ ವಿಚಾರ, ಇದ್ರ ಮಧ್ಯ ನೀನು ತಲೆ ಹಾಕ್ಬೇಡ. ತಗೊಳ್ಳಿ. ಹಾಗಾದರೆ ಅವ್ರು ಮಾಡೋ ಅವಮಾನಗಳನ್ನೆಲ್ಲ ಸಹಿಸ್ಕೊಂಡಿರ್ಬೇಕಾ? ಆಗ ನಿಮ್ಗೆ ಒಳ್ಳೊಳ್ಳಾಗಿರ್ತೀನಾ? ಹೇಳು ಗೀತಾ. ವಿನೋದ್, ನಾನು ಶಾಪಿಂಗ್ಗೆ ಅಂತ ಅತ್ತೆ ಜೊತೆ ಬಂದಿದ್ದೆ. ಅವರಿಲ್ಲೇ ಇರೋಕೆ ಹೇಳಿ ಎಲ್ಲೋ ಹೋದ್ರು. ತುಂಬ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಮನೆಗೆ ಹೋಗೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಎಲ್ಲಿ ಹೋಗಿರ್ತಾರೆ? ಫೋನ್ ಮಾಡಿ ಕೇಳೋದಲ್ವಾ? ಅವರು ಹೋಗ್ಬೇಕಾದ್ರೆ ಫೋನ್ನ ನನ್ನ ಕೈಯಲ್ಲೇ ಕೊಟ್ಬಿಟ್ಟು ಹೋಗಿದ್ದಾರೆ. ಸರಿ, ಈಗ ನೀನು ಎಲ್ಲಿದೆಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಎಲ್ಲಿ ಹೋದ್ರಿ ಇವರು? ಛೇ, ವಿನೋದ್, ನಾನು ಹೇಳಿದ್ನಲ್ಲ ನಿಮಗೆ ಅವ್ರ ಫೋನ್ ನನ್ನ ಹತ್ರನೇ ಇದೆ ಅಂತ. ಅಲ್ಲ ಗೀತಾ, ಅವ್ರೇನು ತಪ್ಪಿಸ್ಕೊಳ್ಳೋಕೆ ಚಿಕ್ಕ ಮಗುನ? ಎಲ್ಲಿ ಹೋದ್ರಿ ಇವರು? ಗೀತಾ, ಅಲ್ಲಿ ಏನು ನಡೀತು ಅಂತ ಸ್ವಲ್ಪ ಸರಿಯಾಗಿ ಹೇಳ್ತೀಯಾ? ನಾವಿಬ್ರು ಸೀರೆ ತಗೊಳ್ಳೋಕೆ ಅಂತ ಹೋದ್ವಿ. ನೋಡಿ ಮೇಡಮ್, ಇವೆಲ್ಲ ಹೊಸ ಡಿಸೈನ್ಸು. ಹೊಸ ಡಿಸೈನು ಅಂತ ಹಳೆ ಡಿಸೈನ್ ತೋರಿಸ್ತಾ ಇದೆಯಲ್ಲ, ಮಾಡಕ್ ಬೇರೆ ಕೆಲಸ ಇಲ್ವಾ? ಹೊಸದನ್ನ ಇದ್ರೆ ತೋರ್ಸಯ್ಯ. ಆ ಥರ ಏನಿಲ್ಲ ಮೇಡಮ್, ಇಲ್ಲಿ ನೋಡಿ, ಇದು ನಿನ್ನೆ ತಾನೇ ಬಂದಿರೋ ಲೇಟೆಸ್ಟ್ ಡಿಸೈನ್. ಹೌದತ್ತೆ, ಇದು ಹೊಸದೇ. ನಾವು ಹೋದ್ಸತಿ ಬಂದಿದ್ದಾಗ ಇದಿರ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊ. ನಾನು ನಿನ್ನನ್ನು ಕೇಳಿದ್ನ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊಸ ಡಿಸೈನ್ ಯಾವ್ದನ್ನ ಇದ್ರು ತೋರ್ಸಯ್ಯ. ಆ ಥರ ಏನಿಲ್ಲ ಮೇಡಮ್, ಎಲ್ಲ ಡಿಸೈನು ತೋರಿಸಿದ್ದೀನಿ. ಇನ್ಯಾವ್ದು ತೋರಿಸ್ಲಿ ಹೇಳಿ? ಹಾಗಾದ್ರೆ ನೀನೇ ಇಟ್ಕೋ. ಹೇ ಗೀತಾ, ನಡಿ ಹೋಗೋಣ. ಇವನ ಹತ್ರ ಬಟ್ಟೆ ವ್ಯಾಪಾರ ಮಾಡ್ತಾ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ದಂಡ. ಪ್ರತಿ ಸಲದ ಹಾಗೆ ಇವತ್ತು ಅಂಗಡಿಯವನ ಹತ್ರ ಜಗಳ ಮಾಡ್ಕೊಂಡು ಬಂದ್ರು. ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಆಗ ಸ್ವಲ್ಪ ಹೊತ್ತು ಇಲ್ಲೇ ವೇಟ್ ಮಾಡು, ಬರ್ತೀನಿ ಅಂತ ಹೇಳಿ ಹೋದ್ರು. ಈ ಗೀತಾ, ಇಲ್ಲೇ ನಿಂತಿರು. 15 ನಿಮಿಷ ಕೆಲಸ ಇದೆ, ಗೊತ್ತಾಯ್ತಾ? ಎಲ್ಲಗತ್ತೆ? ಅದೆಲ್ಲ ನಿನಗೆ ಬೇಕಾಗಿಲ್ಲ, ಹೇಳ್ದಷ್ಟು ಕೆಲಸ ಮಾಡು. ತಗೋ, ಈ ಮೊಬೈಲು ನಿನ್ನ ಹತ್ರನೇ ಇರಲಿ. ಯಾವುದೇ ಫೋನ್ ಬಂದು ತೆಗಿಬಾರ್ದು, ಗೊತ್ತಾಯ್ತಾ? ಸರಿ ಅತ್ತೆ. ಅವ್ರು ಹೋದಾಗ 4 ಗಂಟೆ ಆಗಿತ್ತು. 5:15 ಆದರೂ ಅವ್ರು ಇನ್ನೂ ಬರಲಿಲ್ಲ. ನನಗೆ ಗಾಬರಿಯಾಗಿ ನಿಮಗೆ ಕಾಲ್ ಮಾಡಿದೆ. ಅಲ್ಲ ಗೀತಾ, ಅವ್ರು ಯಾಕೆ ಮೊಬೈಲ್ ತೊಗೊಂಡು ಹೋಗ್ಲಿಲ್ಲ? ಗೊತ್ತಿಲ್ಲ, ಅದನ್ನು ಕೇಳೋ ಹಾಗೂ ನಾನು ಇರಲಿಲ್ಲ. ಗೀತಾ, ಟೈಮ್ 8:30 ಆಗ್ತಾ ಇದೆ.
ಅಮ್ಮ ಇನ್ನೂ ಬಂದೇ ಇಲ್ಲ. ಒಂದಷ್ಟು ಕಡೆ ವಿಚಾರಿಸಿ ನೋಡಿ. ಎಲ್ಲ ಕಡೆ ವಿಚಾರಿಸಿ ನೋಡಿದೆ, ಯಾರಿಗೂ ಗೊತ್ತಿಲ್ಲ. ಆಫೀಸ್ ಕಡೆನೂ ಹೋಗಿಲ್ವಂತೆ. ಹೌದಾ? ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗೀತಾ. ವಿನೋದ್, ಯಾವುದಕ್ಕೂ ಪೊಲೀಸವ್ರ ವಿಷಯ ತಿಳಿಸೋದು ಒಳ್ಳೇದನ್ಸುತ್ತೆ. ಅವರು ಇದಕ್ಕೂ ಮೊದಲು ಈ ಥರ ಎಲ್ಲಿಗೆ ಅಂತ ಹೇಳದೆ ಎಲ್ಲಿಗಾದ್ರೂ ಹೋಗಿದ್ರಾ? ಐ ಮೀನ್ ಮೊಬೈಲನ್ನು ಜೊತೆಯಲ್ಲಿ ಇಟ್ಕೊಳ್ದೆ ಹೋಗಿದ್ರಾ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಹೀಗೆ ಮಾಡಿರೋದು. ಅದಕ್ಕೆ ಸರ್ ತುಂಬ ಟೆನ್ಷನ್ ಆಗ್ತಿದೆ. ನಿಮ್ಮ ಕೈಗೆ ದುಡ್ಡು ಕೊಡದೆ ನಿಮ್ಮನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹೋದರು, ಹೌದಾ? ಹೌದು ಸರ್. ಹಾಗಿದ್ಮೇಲೆ ಮೊಬೈಲನ್ನು ಮಾತ್ರ ಯಾಕೆ ಕೊಟ್ಬಿಟ್ಟು ಹೋದರು? ನಾನು ಅವ್ರಿಗೇನು ಪ್ರಶ್ನೆ ಮಾಡೋ ಹಾಗಿರಲಿಲ್ಲ ಸರ್. ಸರಿ, ಅಲ್ಲಿ ಏನು ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಸರ್, ಮಧ್ಯಾಹ್ನ 1:45ಕ್ಕೆ ಆಫೀಸಿಂದ ಮನೆಗೆ ಬಂದರು. ಶಾಪಿಂಗ್ ಹೋಗಬೇಕು ಅಂತ ನನ್ನ ಕರ್ಕೊಂಡು ಹೋದರು. ಆಗ 2:30 ಆಗಿತ್ತು. ಹೌದು ಸರ್, 1 ಗಂಟೆ 20 ನಿಮಿಷಕ್ಕೆ ಊಟಕ್ಕೆ ಅಂತ ಮನೆಗೆ ಹೋದರು. ನಾನು ಆಫೀಸ್ನಲ್ಲೇ ಇದ್ದೆ ಸರ್. ಅವರು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿಲ್ವಾ? ಇಲ್ಲ ಸರ್. ಆಫೀಸಲ್ಲಿ ಯಾರಿಗಾದ್ರೂ ಏನಾದರೂ ಹೇಳಿದ್ರಾ? ಅಂದರೆ ಸಂಜೆ ಯಾರನ್ನಾದರೂ ಭೇಟಿ ಆಗೋದ್ರ ಬಗ್ಗೆ? ಇಲ್ಲ ಸರ್, ಸಂಜೆವರೆಗೂ ನಾನು ಆಫೀಸ್ನಲ್ಲೇ ಇದ್ದೆ, ಏನು ಹೇಳಿಲ್ಲ ಸರ್. ಬಿಸ್ನೆಸ್ ಪೂರ್ತಿ ನಿಮ್ಮ ತಾಯಿನೇ ನೋಡ್ಕೋತಿದ್ರಾ? ಹೌದು ಸರ್. ಒಬ್ಬರೇ ಎಲ್ಲ ನೋಡ್ಕೋತಿದ್ರಾ? ಹೌದು ಸರ್. 2003ರಲ್ಲಿ ನಮ್ಮ ತಂದೆ ತೀರ್ಕೊಬಿಟ್ರು. ಆಗಲಿಂದ ನಮ್ಮ ತಾಯಿನೇ ಎಲ್ಲ ನೋಡ್ಕೋತಾರೆ. ಓಕೆ ನೋಡಿ ಮಿಸ್ಟರ್ ವಿನೋದ್, ನಾವು ಎಲ್ಲ ಸ್ಟೇಷನ್ಗೂ ಕಂಟ್ರೋಲ್ ರೂಮ್ಗೂ ಇನ್ಫಾರ್ಮ್ ಮಾಡ್ತೀವಿ. ನಿಮ್ಮ ತಾಯಿ ಖಂಡಿತ ಸಿಗ್ತಾರೆ, ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಎಲ್ಲರನ್ನೂ ತನ್ನ ಬಾಯಿ ಮಾತಿನಿಂದ ಹೆದರಿಸ್ತಾ ತುಂಬಾ ದರ್ಪದಿಂದ ಬದುಕ್ತಿದ್ದ ಯಶೋಧ ಅನ್ನೋ ಬಿಸ್ನೆಸ್ ವುಮನ್ ಒಂದಿನ ತನ್ನ ಸೊಸೆ ಜೊತೆ ಶಾಪಿಂಗ್ ಅಂತ ಹೋಗಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾಳೆ. ಯಶೋಧಳ ಸೊಸೆ ಹೇಳೋ ಪ್ರಕಾರ ಯಶೋಧ ತಾನೇ ಎಲ್ಲೋ ಹೋಗಿ ಬರ್ತೀನಿ, ವೆಯ್ಟ್ ಮಾಡ್ತಾ ಇರು ಅಂತ ಹೇಳಿ ಹೋಗ್ತಾಳಂತೆ. ಆದ್ರೆ ಹೋಗುವಾಗ ತನ್ನ ಮೊಬೈಲ್ನ ಯಾಕೆ ಕೊಟ್ಟು ಹೋಗ್ತಾಳೆ ಅನ್ನೋದು ಕುತೂಹಲದ ಪ್ರಶ್ನೆ. ಯಶೋಧಳ ಪತ್ತೆಗೆ ಈ ಮೊಬೈಲ್ ಸಹಕಾರಿಯಾಗತ್ತಾ? ಯಶೋಧ ಅವರು ಕಾಣೆಯಾಗಿ 18 ಗಂಟೆಗಳಿಗಿಂತ ಹೆಚ್ಚು ಸಮಯ ಆಗಿದೆ. ಸರ್, ಇದರಲ್ಲಿ ಏನಾದರೂ ಗೋಲ್ಮಾಲ್ ಇದೆಯಾ? ಅಥವಾ ಯಶೋಧ ಅವರು ತನ್ನನ್ನು ತಾನೇ ಕಿಡ್ನಾಪ್ ಮಾಡ್ಕೊಂಡಿದ್ದೀರಾ? ಯಾಕೆಂದರೆ ಅವರು ಶಾಪಿಂಗಿಗೆ ಅಂತ ಹೇಳಿ ಆಫೀಸ್ನ 1:20ಕ್ಕೆ ಬಿಟ್ಟಿದ್ದಾರೆ. ಆದರೆ ಯಾವುದೇ ಶಾಪಿಂಗ್ನ ಮಾಡಿಲ್ಲ. ಇನ್ನೊಂದು 15 ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳಿ ತಮ್ಮ ಮೊಬೈಲ್ನ ಕೊಟ್ಟು ಹೋಗಿದ್ದಾರೆ. ಯಶೋಧ ಅವರು ತಾನಾಗೆ ಕಾಣೆಯಾಗಿದ್ದಾರಾ, ಇಲ್ಲ ಅವರು ಕಾಣೆಯಾಗಿರೋದ್ರ ಹಿಂದೆ ಯಾರಾದರೂ ಇದ್ದಾರಾ? ಏನಾದರೂ ದ್ವೇಷ ಇತ್ತಾ? ಇದನ್ನ ನಾವು ಮೊದಲು ಕಂಡು ಹಿಡಿಬೇಕು. ಹಾಗೇನೂ ಇಲ್ಲ ಸರ್, ನಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀತಾ ಇದೆ. ಅಂಥ ತೊಂದರೆ ಏನೂ ಇಲ್ಲ. ನಿಮ್ಮ ತಾಯಿ ಕಾಣೆಯಾಗಿ 18 ಗಂಟೆಗಳಾಗಿದೆ. ಆದರೂ ಇನ್ನೂ ಏನೂ ನ್ಯೂಸ್ ಬಂದಿಲ್ಲ ಅಂದಮೇಲೆ ಏನಾದರೂ ರೀಸನ್ ಇರಲೇಬೇಕಲ್ವಾ? ನಿಮಗೆ ಎಲ್ರಿಗಿಂತ ಚೆನ್ನಾಗಿ ಗೊತ್ತಿರತ್ತೆ. ಹೇಳಿ, ಯಾರ ಜೊತೆಗಾದರೂ ತಕರಾರಿತ್ತಾ ಅಥವಾ ಅವರಿಗೆ ಯಾರಿಂದಲಾದರೂ ತೊಂದರೆ ಆಗೋ ಚಾನ್ಸ್ ಇತ್ತಾ? ಆ ಕಾರಣಕ್ಕೆ ಯಾರಾದರೂ ಅವ್ರನ್ನ ಮಾತಾಡಬೇಕು ಅಂತ ಕರೆದು ತೊಂದರೆ ನೀಡಿರಬಹುದು. ತೊಂದರೆನಾ? ನೋ ವೇ ಸರ್. ಸರ್, ಅವ್ರಿಗೆ ಯಾರ ಮೇಲೂ ಯಾವ ರೀತಿಯೂ ದ್ವೇಷ ಇರಲಿಲ್ಲ ಸರ್. ನಿಮ್ಮ ಹೆಂಡತಿ ಹೇಳೋ ಪ್ರಕಾರ ನಿಮ್ಮ ತಾಯಿ ತಾನಾಗೇ ಹೋಗಿದ್ದಾರೆ, ಯಾರನ್ನೋ ಮಾತಾಡ್ಸೋಕಂತ ಹೋಗಿದ್ದಾರೆ. ಅಲ್ಲೇ ಯಾರೋ ಕಿಡ್ನಾಪ್ ಮಾಡಿರೋ ಚಾನ್ಸಸ್ ಇರ್ಬೋದು. ನನಗೇನು ಅರ್ಥ ಆಗ್ತಿಲ್ಲ ಸರ್. ಸರ್, ಬಿಸ್ನೆಸ್ ಅಂದಮೇಲೆ ಪೈಪೋಟಿ ಇದ್ದೇ ಇರುತ್ತೆ. ಆದರೆ ಹೊರಗಡೆ ಅಂಥದ್ದು ಏನೂ ಇರಲಿಲ್ಲ ಸರ್. ನಿಮಗೆ ಬೇರೆ ಯಾರ ಮೇಲಾದರೂ ಡೌಟ್ ಇದೆಯಾ? ಏನು ಹೇಳ್ತಾ ಇದ್ದೀರಾ ಸರ್? ದ್ವೇಷನ? ಅದು ಯಶೋಧ ಅವ್ರ ಜೊತೆ? ಯಾಕಿರಬಾರ್ದು? ತುಂಬ ದೊಡ್ಡ ಬಿಸ್ನೆಸ್ ಅಂದಮೇಲೆ ದ್ವೇಷ ಮಾಡೋರು ಇರ್ಬೋದಲ್ವಾ? ಇರಬಹುದು. ನಮ್ಮದೂ ಅಷ್ಟೇ ದೊಡ್ಡ ಬಿಸ್ನೆಸ್ ಇದೆ. ಆದರೆ ವ್ಯವಹಾರದಲ್ಲಿ ನಾವು ಕೆಲವು ಸಿದ್ಧಾಂತಗಳನ್ನ ಇಟ್ಕೊಂಡಿರ್ತೀವಿ. ಅವ್ರ ವ್ಯವಹಾರದಲ್ಲಿ ನಾವು ತಲೆ ಹಾಕೋದೇ ಇಲ್ಲ. ಯಶೋಧ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಶೋಧ ಅವರು ತುಂಬ ಮರ್ಯಾದಸ್ಥ ಹೆಂಗಸು ಸರ್. ಅವ್ರಿಗೆ ತುಂಬ ಒಳ್ಳೆ ಹೆಸರಿದೆ. ಅವ್ರಿಗೆ ಅವ್ರದ್ದೇ ಆದ ಕ್ಲೈಂಟ್ ಇದ್ದಾರೆ, ನಮಗೆ ನಮ್ಮದೇ ಆದ ಕ್ಲೈಂಟ್ ಇದ್ದಾರೆ. ವ್ಯವಹಾರದಲ್ಲಿ ಆರೋಗ್ಯಕರವಾಗಿ ಪೈಪೋಟಿ ನಡೆಸ್ತೀವಿ. ಅವರ ನಮ್ಮ ಮಧ್ಯೆ ಅಂತ ದ್ವೇಷ ಏನಿಲ್ಲ ಸರ್. ಸರ್, ನಾನು ಎಲ್ಲ ಚೆಕ್ ಮಾಡಿದ್ದೀನಿ ಸರ್. ಎಲ್ಲ ರೆಕಾರ್ಡ್ಸು ಪರ್ಫೆಕ್ಟ್ ಆಗಿದೆ.
ಮತ್ತೇನು ಕಾರಣ ಇರಬಹುದು? ಒಂದು ದಿನ ಕಳೆದು ಹೋಗಿದೆ, ಯಾವ ಇನ್ಫಾರ್ಮೇಶನ್ ಕೂಡ ಇಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಹಾಸ್ಪಿಟಲ್ದಾಗಲಿ ಮತ್ತೆ ಪೊಲೀಸ್ ಸ್ಟೇಷನ್ದಾಗಲಿ ಯಾವುದೇ ಕಾಲ್ ಬಂದಿಲ್ಲ ಸರ್. ಬಹುಶಃ ಇದು ಅವರ ಫ್ಯಾಮಿಲಿ ಮ್ಯಾಟರ್ ಆಗಿರ್ಬೋದಾ? ಸರ್, ನಾನು ಯಶೋಧ ಮೇಡಮ್ ಮನೇಲಿ 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇಡೀ ದಿನ ಅಲ್ಲೇ ಇರ್ತೀರಾ? ಇಲ್ಲ ಸರ್, ಆ ಅಮ್ಮ ತುಂಬ ಕಿರಿಕು. ಸೊಸೆ ಜೊತೆ ಹೇಗಿದ್ರು? ಪಾಪ ಯಾವಾಗಲೂ ಬೈತಾ ಇದ್ರು ಸರ್. ಬೈತಿದ್ರು ಅಂದರೆ ಗೀತಾ ಮೇಡಮ್ ತಪ್ಪು ಮಾಡಿದ್ರು ಬೈತಾ ಇದ್ರು, ತಪ್ಪು ಮಾಡಲಿಲ್ಲ ಅಂದರೂ ಬೈತಾ ಇದ್ರು. ಕೆಲಸ ಎಲ್ಲ ಅವ್ರು ಮಾಡೋ ಕೆಲಸದಲ್ಲಿ ತಪ್ಪು ಹುಡುಕಿ ಬೈತಾ ಇದ್ರು ಸರ್. ಏನೇ ಇದು ದಿನ ಇದನ್ನೇ ಬೇಯಿಸಾಕ್ತಾ ಇದೆಯಲ್ಲ, ಬೇರೆ ತರಕಾರಿ ತಗೊಂಡು ಬಂದು ಪಲ್ಯ ಮಾಡೋಕ್ಕಾಗಲ್ವಾ? ಅತ್ತೆ, ನೀವು ಕೊಡೋ ದುಡ್ಡಲ್ಲಿ ಇದನ್ನೇ ಮಾಡಿ ಹಾಕೋಕ್ಕಾಗೋದತ್ತೆ? ನಾನು ದುಡ್ಡನ್ನ ಲೆಕ್ಕ ಮಾಡ್ಕೊಡ್ತೀನಿ ನಿಜ, ಆದ್ರೆ ಬೇರೆ ತರಕಾರಿ ತರಬೇಡ ಅಂತ ನಾನು ಹೇಳಿಲ್ವಲ್ಲ. ತರಕಾರಿ ರೇಟು ಜಾಸ್ತಿ ಆಗಿದೆ ಅತ್ತೆ, ನಿಮಗೆ ಗೊತ್ತಿಲ್ಲ. ನೀವು ಕೊಡೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ನಿನ್ನ ಮಾತು ಕೇಳ್ತಾ ಇದ್ರೆ ಅತ್ತೆ ಅನ್ನಿಸ್ಕೊಂಡು ಸೊಸೆಗೆ ಅನ್ನ ಹಾಕಲ್ಲ ಅಂತ ಅನ್ಬೇಕು. ಕೆನೆ ಮೊಸರು ಉಪ್ಪಿನಕಾಯಿ ತಗೊಂಡ್ ಬಾ. ಪಾಪ ಗೀತಾ ಮೇಡಮ್ ಅವರಿಂದ ತುಂಬ ನೊಂದಿದ್ರು ಸರ್. ಅದಕ್ಕೆ ಅವಾಗ ಅವ್ರ ತಾಯಿ ಮನೆಗೆ ಹೋಗ್ತಾ ಇದ್ರು. ಅವ್ರ ತಂದೆ ತಾಯಿ ಇಲ್ಲೇ ಇದ್ದಾರಾ? ಹೌದು ಸರ್. ಎಲ್ಲೇ? RT ನಗರದಲ್ಲಿ ಸರ್. ನಮಗೂ ವಿಷಯ ಗೊತ್ತಾಯ್ತು ಸರ್, ನಮಗೂ ತುಂಬ ಆತಂಕ ಆಗಿದೆ. ಯಶೋಧ ಅವ್ರನ್ನ ಕೊನೆಯದಾಗಿ ನೋಡಿದ್ದು ನಿಮ್ಮ ಮಗಳು. ನಮ್ಮ ಇನ್ವೆಸ್ಟಿಗೇಷನ್ ನಡೀತಿರೋದೇ ಅವಳು ಕೊಟ್ಟಿರೋ ಸ್ಟೇಟ್ಮೆಂಟ್ ಆಧಾರದ ಮೇಲೆ. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಕೆ ಬಂದಿರೋದು. ಸರ್, ಗೀತಾ ತುಂಬ ಹೆದರಿದಾಳೆ ಪಾಪ, ಮತ್ತಷ್ಟು ಅವಳನ್ನ ಭಯಪಡಿಸ್ಬೇಡಿ ಸರ್. ನಿಮ್ಮ ಮಗಳಿಗೂ ಅವರ ಅತ್ತೆಗೂ ಆಗ ಬರಲ್ಲ ಅಂತ ಗೊತ್ತಾಯಿತು. ನೀವೇನು ಹೇಳ್ತೀರಿ? ಯಶೋಧ ತುಂಬ ದರ್ಪದ ಹೆಂಗಸು, ಯಾವಾಗಲೂ ನನ್ನ ಮಗಳನ್ನು ಬೈತಾನೆ ಇರ್ತಿದ್ಲು. ಇದರಿಂದ ನನ್ನ ಮಗಳು ತುಂಬ ನೊಂದ್ಕೋತಾ ಇದ್ಲು. ಇಲ್ಲಿ ಬಂದಾಗೆಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ಲು. ಆಗೆಲ್ಲ ನಾನು ಸಮಾಧಾನ ಪಡಿಸಿ, ನೋಡಮ್ಮ, ಈ ಜಗತ್ತಿನಲ್ಲಿ ಮನಸ್ತಾಪ ಇಲ್ಲದೆ ಇರೋ ಅತ್ತೆ ಸೊಸೆ ಇಲ್ಲವೇ ಇಲ್ಲ ಅಂತ ಹೇಳಿ, ಜೊತೆಗೆ ಅವರು ನಿಂಗೆ ತಾಯಿ ಸಮಾನ, ತಲೆ ತಗ್ಸಿ ನಡ್ಕೋ ಅಂತ ಸಮಾಧಾನ ಹೇಳ್ತಾ ಇದ್ದೆ. ಅವಳಿಗೆ ಬೇಸರ ಕಳೆಯವರೆಗೂ ಇದ್ಬಿಟ್ಟು ವಾಪಸ್ ಹೊರಟೋಗ್ತಾ ಇದ್ಲು. ವಿಶ್ವನಾಥ್ ಇದೀರಾ ಮನೇಲಿ? ಓಹ್, ಗೆಸ್ಟ್ ಬಂದಿದ್ದಾರೆ ಅಂತ ಕಾಣುತ್ತೆ. ನಾನು ಆಮೇಲೆ ಬರ್ತೀನಿ. ಕೃಷ್ಣಮೂರ್ತಿ ಅವರೇ, ಬನ್ನಿ ಬನ್ನಿ, ಪರವಾಗಿಲ್ಲ. ಇವರು ಇನ್ಸ್ಪೆಕ್ಟ್ರು, ವಿಚಾರಣೆ ಬಂದಿದ್ದಾರೆ ಅಷ್ಟೇ. ಸರ್, ಇವರು ಕೃಷ್ಣಮೂರ್ತಿ ಅಂತ ನಮ್ಮ ಮನೆ ಓನರು, ತುಂಬ ಒಳ್ಳೆಯ ಜನ. ನಮ್ಮ ಮಗಳು ಗೀತನ ತನ್ನ ಮಗಳು ಅಂತಲೇ ತಿಳ್ಕೊಂಡಿದ್ದಾರೆ ಸರ್. ನಮಸ್ಕಾರ ಸರ್. ಸರ್, ನನಗೆ ಎಷ್ಟು ಗೊತ್ತಿತ್ತೋ ಅದನ್ನು ನಾನು ಅವತ್ತೇ ಹೇಳಿದ್ನಲ್ವ ಸರ್. ಒಂದು ವಿಷಯ ಬಿಟ್ಟು. ಯಾವ ವಿಷಯ ಸರ್? ವಿನೋದ್ ಮತ್ತು ಯಶೋಧರ ನಡುವೆ ಮನಸ್ತಾಪ ಇತ್ತು ಅನ್ನೋ ವಿಷಯ. ಹಾಗೇನಿರಲಿಲ್ಲ ಸರ್. ಯಶೋಧ ಅವರಿಗೆ ಅವ್ರ ಮಗನ ಮೇಲೆ ತುಂಬಾ ಪ್ರೀತಿ ಇತ್ತು. ಸ್ವಲ್ಪ ಸಡ್ಲಾಗ್ಬಿಟ್ರೆ ಎಲ್ಲಿ ಅವನು ವ್ಯವಹಾರನ ಹಾಳು ಮಾಡ್ಬಿಡ್ತು ಅನ್ನೋ ಭಯಕ್ಕೆ ಸ್ವಲ್ಪ ಭಯದಲ್ಲೇ ಇಟ್ಟಿದ್ರು. ಈ ದುಡ್ಡಿನ ವಿಷಯದಲ್ಲಿ ವಿನೋದನ್ನ ಹೇಗಿಟ್ಟಿದ್ರು? ಆಫೀಸಲ್ಲಿ ಅವರು ಎಲ್ಲ ಕೆಲಸಗಾರ ಥರನೇ ಕೆಲಸ ಮಾಡಬೇಕಾಗಿತ್ತು ಸರ್. ದುಡ್ಡಿನ ವಿಚಾರದಲ್ಲಿ ಅವ್ರನ್ನ ಹತ್ರ ಸೇರಿಸ್ತಾ ಇರಲಿಲ್ಲ. ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾಯಿದ್ರು, ಆದರೆ ಅದಕ್ಕೂ ಲೆಕ್ಕ ಕೊಡಬೇಕಾಗಿತ್ತು. ನೀವಿನ್ನು ಹೊರಡಿ. ಯಶೋಧ ಅವರು ನಾಪತ್ತೆಯಾಗಿ ಇಂದಿಗೆ 3 ದಿನ ಆಗಿದೆ. ಆದರೆ ಇದುವರೆಗೂ ಅವ್ರ ಬಗ್ಗೆ ಯಾವ ನ್ಯೂಸ್ ಕೂಡ ಇಲ್ಲ. ಒಂದು ವಿಷಯ ಗೊತ್ತಾಗಿದೆ. ಏನು? ಯಶೋಧ ಅವ್ರಿಗೆ ಅವ್ರ ಮಗ ಮತ್ತು ಸೊಸೆ ಜೊತೆ ಸಂಬಂಧ ಅಷ್ಟು ಚೆನ್ನಾಗಿರಲಿಲ್ಲ. ಅಂದರೆ ಅವರು ಕಾಣೆಯಾಗಿರೋದ್ರ ಹಿಂದೆ ಮಗ ಸೊಸೆ ಪಾತ್ರ ಇದೆ. ಇದ್ರೂ ಇರ್ಬೋದು. ಬಿಸ್ನೆಸ್ಗೆ ಸಂಬಂಧಪಟ್ಟ ಕಾರಣದಿಂದ ಯಶೋಧ ಕಾಣೆ ಆಗಿರ್ಬೋದು ಅಂತ ಪೊಲೀಸ್ನವರು ಮೇಲ್ನೋಟಕ್ಕೆ ಅನುಮಾನ ಪಡ್ತಾರೆ. ಆದರೆ ತನಿಖೆ ಮುಂದುವರೆದ ಹಾಗೆ ಯಶೋಧ ಮತ್ತು ಗೀತಾ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿರಲಿಲ್ಲ ಅನ್ನೋದು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಜೊತೆಗೆ ಬಿಸ್ನೆಸ್ನಲ್ಲೂ ಯಾರ ಜೊತೆನೂ ದ್ವೇಷ ಕಟ್ಕೊಂಡಿರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಪೊಲೀಸ್ನವರು ವಿನೋದ್ ಮತ್ತು ಗೀತಾ ಮೇಲೆ ಅನುಮಾನ ಪಡ್ತಾರೆ. ನಮ್ಮತ್ತೆ ನಾಪತ್ತೆ ಆಗಿರೋದ್ರಿಂದ ನನ್ನ ಕೈವಾಡ ಇದೆ ಅಂತ ಹೇಳ್ತಾ ಇದ್ದೀರಾ ಸರ್? ನಿಮಗೂ ನಿಮ್ಮ ಅತ್ತೆಗೂ ಆಗ್ತಿರ್ಲಿಲ್ಲ ಅಲ್ವಾ ಸರ್? ನಮ್ಮ ಅತ್ತೆಗೆ ಮನೆಯಲ್ಲಿ, ಆಫೀಸಲ್ಲಿ ಎಲ್ಲ ಕಡೆನೂ ಅವ್ರು ಹೇಳ್ದಾಗೆ ಆಗಬೇಕಾಗಿತ್ತು. ಹಾಗಾಗಿ ನನ್ನ ಹತ್ರನೂ ಸ್ಟ್ರಿಕ್ಟ್ ಆಗಿರ್ತಿದ್ರು. ಇದರಿಂದ ನನಗೆ ಬೇಸರ ಆಗಿದ್ದಂತೂ ನಿಜ. ಅದರ ಅರ್ಥ ನಾನು ಈಗೆಲ್ಲ ಮಾಡ್ತೀನಿ ಅಂತನಾ? ನೋಡಿ, ನಮಗೆ ನಿಮ್ಮ ಮೇಲೆ ಅನುಮಾನ ಬರೋದಕ್ಕೆ ಅದೊಂದೇ ಅಲ್ಲ, ಇನ್ನೂ ಒಂದು ಕಾರಣ ಇದೆ. ಅವರು ಕಾಣೆಯಾಗೋದಕ್ಕಿಂತ ಮುಂಚೆ ಅವ್ರ ಜೊತೆ ಇದ್ದಿದ್ದು ನೀವು ಮಾತ್ರ ಅಲ್ವಾ? ಇದರಲ್ಲಿ ನನ್ನ ತಪ್ಪೇನಿದೆ ಸರ್? ಅವರೇ ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿದ್ದು. ಓಕೆ, ಅವ್ರು ಹೋಗೋಕ್ಕೆ ಮುಂಚೆ ಅವ್ರ ಮೊಬೈಲನ್ನು ನಿಮ್ಮ ಹತ್ರ ಯಾಕೆ ಕೊಟ್ಟು ಹೋದರು? ಎಲ್ಲಿಗೆ ಹೋದರು? ನನಗೆ ಗೊತ್ತಿಲ್ಲ ಸರ್. ಅವ್ರು ಶಾಪಿಂಗ್ ಹೋಗಬೇಕಾದ್ರೆ ನನ್ನೇ ಕರ್ಕೊಂಡು ಹೋಗೋದು. ಆದರೆ ಅವ್ರೇನು ತಗೋತಾ ಇರಲಿಲ್ಲ. ಅದೇ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಇನ್ನು ಮೊಬೈಲ್ ಯಾಕೆ ಕೊಟ್ಟೋದ್ರು, ಎಲ್ಲಿಗೆ ಹೋದ್ರು ಅಂತ ನನಗೆ ಹೇಗೆ ಸರ್ ಗೊತ್ತಾಗುತ್ತೆ? ನನ್ನ ಮನೆಗೆ ಹೋಗೋದಕ್ಕೂ ದುಡ್ಡಿಲ್ದಂಗೆ ಮಾಡಿಬಿಟ್ಟು ಹೋದರು.
ಹಾಗಾದರೆ ನಿಮ್ಮ ಗಂಡ ವಿನೋದ್ ಏನಾದರೂ ಇದರ ಹಿಂದೆ ಇದ್ದಾರಾ? ವಿನೋದ ಅವ್ರು ಯಾಕೆ ಸರ್ ಹೀಗೆ ಮಾಡ್ತಾರೆ? ಯಾಕಂದರೆ ಇದರಿಂದ ಅವರಿಗೆ ಪ್ರಾಫಿಟ್ಟು, ಇಡೀ ಆಸ್ತಿ ಬಿಸ್ನೆಸ್ಸು ಅವರಿಗೆ ಸಿಗತ್ತೆ. ತನ್ನ ತಾಯಿ ಇದ್ದರೆ ಒಂದೊಂದು ರೂಪಾಯಿಗೂ ಬೇಡಬೇಕಾಗತ್ತೆ, ಅವರೇ ಇಲ್ಲ ಅಂದರೆ ನೆಮ್ಮದಿಯಾಗಿ ಇರಬಹುದು ಅನ್ನೋ ಯೋಚನೆ ಮಾಡಿರ್ಬಹುದಲ್ವಾ? ಸರ್, ನಾನು ಬೇಡ ಅಂದರೂ ಈ ಆಸ್ತಿ ಬಿಸ್ನೆಸ್ಸು ಎಲ್ಲ ನನಗೆ ಸೇರುತ್ತೆ ಸರ್. ಯಾಕೆಂದರೆ ನನ್ನ ತಾಯಿಗೆ ನಾನು ಒಬ್ಬನೇ ಮಗ. ಅಂಥದ್ರಲ್ಲಿ ಹೀಗೆಲ್ಲ ಮಾಡೋ ಅಗತ್ಯ ನನಗೇನಿದೆ? ನೋಡಿ ಮಿಸ್ಟರ್ ವಿನೋದ್, ಯಶೋಧ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ದರು. ನೀವು ಖರ್ಚು ಮಾಡುವ ಪ್ರತಿಯೊಂದು ಪೈಸೆಗೂ ನೀವು ಅವರಿಗೆ ಲೆಕ್ಕ ಕೊಡಬೇಕಾಗಿತ್ತು. ಮದುವೆ ಆಗಿದ್ದರೂ ನೀವು ಸ್ವತಂತ್ರವಾಗಿ ಖರ್ಚು ಮಾಡುವ ಅವಕಾಶ ಇರಲಿಲ್ಲ. ಇವೆಲ್ಲದರಿಂದ ನಿಮಗೆ ಅವರ ಮೇಲೆ ಕೋಪ ಇರಬಹುದಲ್ವಾ? ಆ ಕಾರಣಕ್ಕೆ ನಾನು ನನ್ನ ತಾಯಿಗೆ ತೊಂದರೆ ಮಾಡಿಬಿಡ್ತೀನಿ ಸರ್. ಅದನ್ನೇ ನಾನು ಕೇಳ್ತಾ ಇರೋದು. ಸರ್, ಹುಚ್ಚುಚ್ಚಾಗಿ ಮಾತಾಡಬೇಡಿ ಸರ್. ಅವರು ನನ್ನ ತಾಯಿ. ಅವ್ರು ತುಂಬ ಸ್ಟ್ರಿಕ್ಟು, ನಿಜ. ಅದನ್ನು ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಬೆಳೆದವನು. ಅದೆಲ್ಲ ನನಗೆ ಅಭ್ಯಾಸ ಆಗೋಗಿದೆ. ನನ್ನ ತಾಯಿನ ಹುಡ್ಕೊಡೋಕ್ಕಾಗಲ್ಲ ಅಂತ ಕಾರಣಕ್ಕೆ ಈ ಕತೆ ಕಟ್ತಾ ಇದ್ದೀರಾ? ಕತೆ ಯಾರು ಕಟ್ತಿದ್ದಾರೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗತ್ತೆ. ನಿಜ ಒಪ್ಕೊಳ್ಳಿಲ್ಲ ಅಂದರೆ ಏನು ಸರ್ ನಿಮ್ಮ ಮಾತಿನ ಅರ್ಥ? ಖಂಡಿತ ನಾನೇನು ಮಾಡಿಲ್ಲ. ಸೊ ನೀವಿಲ್ಲ ಅಂದರೆ ನಿಮ್ಮ ಹೆಂಡತಿ ಏನಾದರೂ ಮಾಡಿರಬಹುದಾ? ಅವಳಾದರೂ ಯಾಕೆ ಸರ್ ಮಾಡ್ತಾಳೆ? ನಿಮ್ಮ ಹೆಂಡತಿ ಹೇಳೋ ಸ್ಟೋರಿ ಮೇಲೆ ನಮಗೆ ನಂಬಿಕೆ ಬರ್ತಿಲ್ಲ. ನಿಮ್ಮ ತಾಯಿ ಹೋಗೋದಕ್ಕಿಂತ ಮುಂಚೆ ಪರ್ಟಿಕ್ಯುಲರ್ ಆಗಿ ಮೊಬೈಲ್ನ ಕೊಟ್ಟು ಹೋಗ್ತಾರೆ. ಅದಕ್ಕೆ ರೀಸನ್ ಇಲ್ಲ. ಸರ್, ಗೀತಾ ತುಂಬ ಮುಗ್ದೆ ಸರ್. ಅವಳು ಸುಳ್ಳು ಹೇಳೋ ಅಂಥವಳಲ್ಲ. ಅವಳಿಗೆ ನಮ್ಮ ತಾಯಿ ವರ್ತನೆಯಿಂದ ಬೇಜಾರಾಗಿತ್ತು, ನಿಜ. ಅಷ್ಟಕ್ಕೆ ಹೀಗೆ ಮಾಡ್ತಾಳೆ ಅಂದರೆ ನಾನು ಒಪ್ಪಲ್ಲ ಸರ್. ನಿಮ್ಮ ತಾಯಿ ಇರೋವರೆಗೂ ನಿಮ್ಮ ಹೆಂಡತಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಅನಿಸಿತ್ತು. ಹಾಗೆ ಅವ್ರ ಮೇಲೆ ಕೋಪನೇ ಇತ್ತು. ಇಷ್ಟು ಸಾಕಲ್ವಾ? ಸರ್, ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆ ಜಗಳ ಇದ್ದೇ ಇರುತ್ತೆ. ಹಾಗಂತ ಎಲ್ಲರೂ ದ್ವೇಷ ಸಾಧಿಸ್ತಾರ ಸರ್? ನೋ ಸರ್. ನನ್ನ ಗೀತನ ಬಗ್ಗೆ ನನಗೆ ನಂಬಿಕೆ ಇದೆ ಸರ್. ವಿನೋದು ಮತ್ತು ಗೀತಾ ಅವರ ಕಾಲ್ಸ್ ರೆಕಾರ್ಡ್ಸಿಂದ ಯಾವುದೇ ಕ್ಲೂ ಸಿಗ್ತಾ ಇಲ್ಲ ಸರ್. ನಮಗೆ ಡೌಟ್ ಬರುವಂಥ ಯಾವುದೇ ಕಾಲ್ಸ್ ಇಲ್ಲ ಸರ್. ಇವತ್ತಿಗೆ ಯಶೋಧ ಅವರು ನಾಪತ್ತೆಯಾಗಿ 5 ದಿವಸ ಆಗಿದೆ. ಆದರೆ ಒಂದೇ ಒಂದು ಕ್ಲೂ ಕೂಡ ಸಿಗ್ತಾ ಇಲ್ಲ. ಎಲ್ಗೋದ್ರು, ಏನಾದರೂ? ಸರ್, ನನಗನ್ಸುತ್ತೆ ಯಶೋಧ ಅವರು ತಾನಾಗೇ ಎಲ್ಲಾದರೂ ಹೋಗಿರ್ಬೋದು. ಇಲ್ಲ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಿ ಅದರಿಂದ ಹೊರಗಡೆ ಬರೋಕ್ಕಾಗದೆ ತಮ್ಮ ಸ್ವ ಇಚ್ಛೆಯಿಂದ ಎಲ್ಲೋ ಹೋಗಿರ್ಬೋದು. ಅದಕ್ಕೆ ಮೊಬೈಲ್ನ ಅವ್ರು ಕೊಟ್ಬಿಟ್ಟು ಹೋಗಿದ್ದಾರೆ. ಆದರೆ ಏನು ಕ್ಲೂ ಸಿಗ್ತಿಲ್ವಲ್ಲ? ಏನಿಲ್ಲ ಅಂದರೂ ಬಾಡಿನಾದರೂ ಸಿಗತ್ತೆ ಅಂದರೆ ಅದರ ಸುಳಿವೂ ಇಲ್ಲ. ಏನಿದು? ಯಾರೋ ಕಿಟಕಿ ಹತ್ರ ಇಟ್ಟಿದ್ರು. ನಿಮಗೆ ನಿಜವಾಗ್ಲೂ ಯಶೋಧ ಅವ್ರ ಬಗ್ಗೆ ಚಿಂತೆ ಇದ್ದರೆ ನಾಳೆ ತಾತ್ಗುಣಿ ಕ್ರಾಸ್ ಹತ್ರ ಬಂದು ಕರ್ಕೊಂಡು ಹೋಗಿ. ಯಾರು ಕಳ್ಸಿದ್ದನ್ನ? ಹೆಸರಿಲ್ಲ. ಹಲೋ, ಆರ್ ನಗರ್ ಪೊಲೀಸ್ ಸ್ಟೇಷನ್. ಯಶೋಧಾನ ಹುಡ್ಕೋದು ಅಷ್ಟು ಸುಲಭ ಅಲ್ಲ. ಹಲೋ ಹಲೋ ಸರ್, ಈಗ ಬಂದು ಕಾಲ್ನ ಟ್ರೇಸ್ ಮಾಡಿ. ಓಕೆ ಸರ್. ಸರ್, ಗೇಟ್ ಹತ್ರ ಈ ಲೆಟರ್ ಸಿಕ್ತು. ವಿನೋದ್, ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ. ನಾವಿಬ್ಬರೇ ಹೋಗೋಕ್ಕಾಗಲ್ಲ. ಹಲೋ, ನಿಜವಾಗ್ಲೂ ನೀವು ಯಶೋಧ ಅವ್ರನ್ನ ಉಳಿಸ್ಕೋಬೇಕಾ? ಯಾರು ಮಾತಾಡ್ತಿರೋದು? ಶ್ರೀಮಂತ್ ಹೆಂಗ್ಸು, ಹಾಗಾಗಿ ದೊಡ್ಡ ಅಮೌಂಟ್ನ ರೆಡಿ ಮಾಡ್ಕೋ. ಆದರೆ ನನ್ನ ತಾಯಿಯಲ್ಲಿ ಹಲೋ ಹಲೋ, ಯಾರು ಫೋನ್ ಮಾಡಿದ್ದು? ಗೀತಾ, ನನ್ನ ತಾಯಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅನ್ಸುತ್ತೆ. ಏನು ಹೇಳ್ತಾ ಇದ್ದೀರಾ ನೀವು? 2 ಲೆಟರ್ಸನ್ನು ಬರೆದಿರೋದು ಒಬ್ಬ ಮನುಷ್ಯನೇ. ಸರ್, ನಮ್ಮ ಸ್ಟೇಷನ್ ಬಂದಿರೋ ಕಾಲು ಮತ್ತು ವಿನೋದ್ ಬಂದಿರೋ ಕಾಲು
ಎರಡು ಒಂದು ಕಡೆಯಿಂದ ಬಂದಿದೆ. ಒಂದು ಹನುಮಂತ ನಗರದಿಂದ, ಇನ್ನೊಂದು ಶ್ರೀನಗರದಿಂದ. ಎರಡೂ ಕಡೆ ವಿಚಾರಿಸಿ. ಸರ್, PCO ಅಲ್ಲಿ ಯಾರೂ ಇರೋದಿಲ್ಲ. ಇನ್ನು ಕಾಯಿನ್ ಬೂತು ನಿಮ್ಗೆ ಗೊತ್ತೇ ಇದೆ, ಅಲ್ಲಿ ಜನ ಇರೋದಿಲ್ಲ. ಈಗೇನು ಮಾಡೋದು ಸರ್? ನಮ್ಮ ತಾಯಿ ತುಂಬ ತೊಂದರೆಗೆ ಸಿಗಾಕೊಂಡಿದ್ದಾರೆ ಅನಿಸುತ್ತೆ. ನಾಳೆನೇ ನಾವು ಅಲ್ಲಿಗೆ ಹೋಗೋಣ. ಕಿಡ್ನಾಪರ್ಸ್ ಡಿಮಾಂಡ್ ಏನು ಅನ್ನೋದಾದರೂ ಗೊತ್ತಾಗತ್ತೆ. ಡೋಂಟ್ ವರಿ. ಹಲೋ, ತಾತ್ಗುಣಿ ತಲುಪಿದ್ರ? ಹಾಗೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿಮಗೆ ಬಲಗಡೆಗೆ ಒಂದು ಪಾಳ ಬಿದ್ದ ಮನೆ ಕಾಣುತ್ತೆ. ಅದ್ರ ಒಳಗಡೆ ಒಂದು ಚೀಲ ಇದೆ, ಅದನ್ನು ತಗೊಳ್ಳಿ. ಹಲೋ, ಯಾರು ನೀವು? ಸರ್, ಏನು ಹೇಳ್ದ ಸರ್? ಹೀಗೆ ಮುಂದೆ ಹೋದರೆ ಒಂದು ಪಾಳು ಮನೆ ಇದೆ ಅಂತೆ ಸರ್. ಅದರೊಳಗಡೆ ಮೂಟೆ ಇದೆ, ನೋಡಿ ಅಂತ ಹೇಳ್ದೆ ಸರ್. ಸರ್, ನನಗೆ ಯಾಕೋ ಭಯ ಆಗ್ತಿದೆ ಸರ್. ಡೋಂಟ್ ವರಿ, ನಾವಿದ್ದೀವಿ. ಕಮಾನ್ ಕಮಾನ್. ಹತ್ತಿ. ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ಬಾಡಿ ಫುಲ್ ಕೊಳ್ತಾಗಿದೆ. ಡೆತ್ ರೀಸನ್ ತಿಳಿಯೋದು ತುಂಬ ಕಷ್ಟ ಆಗ್ತಾ ಇದೆ. ಬಾಡಿ ಮೇಲೆ ಏನು ಸಿಕ್ಕಿಲ್ವಾ? ಜ್ಯುವೆಲ್ಲರಿ ಬೇರೆ ಏನಾದರೂ? ಇಲ್ಲ, ಏನು ಸಿಗಲಿಲ್ಲ. ಇನ್ನೂ ಕೆಲವು ಟೆಸ್ಟ್ಗಳು ಬಾಕಿ ಇದೆ. ಅದಕ್ಕೆ ನಾಳೆ ಅವ್ರ ಫ್ಯಾಮಿಲಿಗೆ ಬಾಡಿನ ಹ್ಯಾಂಡ್ ಓವರ್ ಮಾಡ್ತೀವಿ. ಸರ್, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನನ್ನ ತಾಯಿ ಚೈನು, ಉಂಗುರಗಳು, ಇಯರಿಂಗ್ಸು ಎಲ್ಲ ಹಾಕ್ಕೊಳ್ತಿದ್ರು ಸರ್. ನನ್ಗನ್ಸುತ್ತೆ ನಿಮ್ಮ ತಾಯಿ ಒಡವೆಗಳನ್ನ ಯಾರು ಕಿತ್ಕೊಂಡು ಸಾಯಿಸಿದ್ದಾರೆ ಅಂತ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ನೀವು ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನನಗೊಂದು ಗ್ಯಾರಂಟಿ ಆಗಿದೆ, ಇದು ಫ್ಯಾಮಿಲಿ ಮ್ಯಾಟ್ರಿಗೋಸ್ಕರ ನಡೆದಿರೋ ಕೊಲೆ ಅಂತ. ಸರ್, ವಿನೋದ್ಗೆ ಕಾಲ್ ಬಂದಿದ್ದು ಒಂದು PCO ಇಂದ. ಅದು ಒಂದು ರೈಲ್ವೆ ಸ್ಟೇಷನ್ ಹತ್ರ ಇದೆ. ಹಾಗಾದ್ರೆ ತಾತ್ಗುಣಿ ಹತ್ರ ನಮ್ಮನ್ನ ಬರಕ್ ಹೇಳಿದ್ದು, ಲೆಟರ್ಸು, ಫೋನ್ ಕಾಲ್ಸು ಇವೆಲ್ಲ ನಮ್ಮನ್ನ ದಾರಿ ತಪ್ಪಿಸೋದಕ್ಕೆ ಮಾಡಿದ್ದು. ಬಹಳ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾರೆ. ಅವರ ಉದ್ದೇಶ ಕಿಡ್ನಾಪ್ ಮಾಡೋದಾದ್ರೆ ಒಂದು ವಾರ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ರು? ಅವರ ಇಂಟೆನ್ಷನ್ನು ಕೊಲೆ ಮಾಡೋದಾಗಿತ್ತು. ಬಟ್ ನಮ್ಮನ್ನ ದಾರಿ ತಪ್ಪಿಸೋದಕ್ಕೆ ಕಿಡ್ನಾಪ್ ನಾಟಕ ಆಡಿದ್ದಾರೆ. ಇಲ್ಲ ಅಂದಿದ್ರೆ ಒಂದು ವಾರದ ಹಿಂದೆ ಕೊಲೆಯಾಗಿರೋ ಯಶೋಧ ಅವರ ಬಾಡಿನ ಎಷ್ಟೊಂದು ದುಡ್ಡಿಗೆ ಡಿಮಾಂಡ್ ಮಾಡ್ತಿರ್ಲಿಲ್ಲ. ಹಾಗಾದ್ರೆ ಈ ಕೊಲೆನ ಯಾರು ಮಾಡ್ಸಿರ್ಬೋದು ಸರ್? ವಿನೋದ್ ಮತ್ತೆ ಗೀತಾ ಅವ್ರ ವಿರುದ್ಧ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಸಾಕ್ಷಿಗಳು ಆತ್ಮಸಾಕ್ಷಿಯೊಳಗೆ ಬಚ್ಚಿಟ್ಕೊಂಡಿರ್ತವೆ, ಅದನ್ನ ಹೊರಗೆ ತೆಗಿಬೇಕಷ್ಟೇ. ನಮ್ಮ ಪೊಲೀಸ್ ಬ್ರೈನ್ ಇಷ್ಟು ಬೇಗ ವೀಕ್ ಆಗಲ್ಲ. ಅವರ ವಿರುದ್ಧ ನಮ್ಮ ಬಳಿ ಯಾವ ಸಾಕ್ಷಿನೂ ಇಲ್ಲ. ಆದರೆ ಯಶೋಧ ಅವರ ಸಾವಿಂದ ಸ್ಟ್ರೈಟ್ ಆಗಿ ಲಾಭ ಆಗ್ತಿರೋದು ಅವರಿಬ್ಬರಿಗೇನೆ. ಗೀತಾಗೆ ಅತ್ತೆಯ ಕಾಟ ಮತ್ತೆ ಬದುಕಿನ ನೆಮ್ಮದಿ, ವಿನೋದ್ಗೆ ಬಿಸ್ನೆಸ್ಸು, ಪ್ರಾಪರ್ಟಿ, ತಾಯಿಯಿಂದ ಮುಕ್ತಿ. ಪಕ್ಕ ಇದು ಅವರ ಕೈವಾಡನೆ. ಆದರೆ ನಮ್ಮ ಹತ್ರ ಯಾವುದೇ ಪ್ರೂಫ್ ಇಲ್ವಲ್ಲ ಸರ್. ವಿನೋದ್ ಅಂದ್ರೆ ನೀವೇನಾ? ಹೌದು, ನಾನೇ. ನಿಮ್ಮೊಂದು ಲೆಟರ್ ಬಂದಿದೆ. ಏನದು?
ಕೋರ್ಟಿಂದ ಬಂದಿದೆ. ಏನಂತೆ? ಕೋರ್ಟು ಪೊಲೀಸ್ನವ್ರಿಗೆ ನಮ್ಮಿಬ್ಬರನ್ನು ಮಂಪರ್ ಪರೀಕ್ಷೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮಂಪರ್ ಪರೀಕ್ಷೆನಾ? ಏನು ಮಾಡ್ತಾರೆ? ಈ ಟೆಸ್ಟ್ನಲ್ಲಿ ನಾವೇನಾದರೂ ಸುಳ್ಳು ಹೇಳಿದ್ರೆ ಸಿಗಾಕೊಳ್ತೀವಿ. ಹೌದಾ? ನಮ್ಗೆ ಯಾಕೆ ಈ ಟೆಸ್ಟ್ ಮಾಡ್ತಾ ಇದ್ದಾರೆ? ಪೊಲೀಸ್ನವರಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ, ಅದಕ್ಕೆ. ಅಂದ್ರೆ ನಾವೇನು ಸುಳ್ಳು ಹೇಳ್ತಾ ಇದ್ದೀವಿ ಅಂತನಾ? ಎಷ್ಟೇ ಪ್ರಯತ್ನ ಪಟ್ಟರು ಪೊಲೀಸ್ನವ್ರಿಗೆ ಯಶೋಧ ಅವ್ರನ್ನ ಹುಡುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಆಕೆನ ಕಿಡ್ನಾಪ್ ಮಾಡಿದವ್ರೆ ಆಕೆನ ಕೊಲೆ ಮಾಡಿ ಆಕೆಯ ಬಾಡಿ ಪೊಲೀಸ್ನವ್ರಿಗೆ ಸಿಗೋ ಹಾಗೆ ಮಾಡ್ತಾರೆ. ಇದು ದ್ವೇಷಕ್ಕೋಸ್ಕರ ನಡೆದಿರೋ ಕೊಲೆನಾ ಅಥವಾ ಹಣಕ್ಕೋಸ್ಕರ ನಡೆದಿರೋ ಕೊಲೆನಾ ಅನ್ನೋದು ಪೊಲೀಸ್ನವ್ರಿಗೆ ಗೊತ್ತಾಗೋದಿಲ್ಲ. ಪೊಲೀಸ್ನವರು ತಮ್ಮ ಪ್ರಯತ್ನನ ಮುಂದುವರಿಸ್ತಾರೆ. ಆದ್ರೆ ಯಾವ ಹಂತದಲ್ಲೂ ಪೊಲೀಸ್ನವ್ರಿಗೆ ಈ ಕೊಲೆ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಬೇರೆ ದಾರಿ ಕಾಣದೆ ವಿನೋದ್ ಮತ್ತು ಗೀತಾರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಪೊಲೀಸ್ನವರು ಕೋರ್ಟ್ನಿಂದ ಅನುಮತಿ ತಗೋತಾರೆ. ಗೀತಾ, ಸ್ವಲ್ಪ ಕಾಫಿ ಕೊಡು. ಗೀತಾ, ಕಾಫಿ ಕೇಳಿದೆ. ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಿದ್ದೆ ಇವಳು? ಗೀತಾ, 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 ಏನಾಯ್ತು ಗೀತಾ? ಸರ್, ಗೀತಾ ಅವರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ಸರ್. ವಾಟ್? ಸಿಚುವೇಶನ್ ಕ್ರಿಟಿಕಲ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ನ್ಯಾರ್ಕೋ ಟೆಸ್ಟ್ಗೆ 2 ದಿನ ಇದೆ ಅಂತ ಗೊತ್ತಾಗಿ ಸೂಸೈಡ್ ಅಟೆಂಪ್ಟ್. ಲೆಟ್ಸ್ ಮೂವ್. ಏನಾಯ್ತು ಸರ್? ಪೆಸ್ಟಿಸೈಡ್ ಬಾಟ್ಲು ಫುಲ್ ಕುಡ್ಬಿಟ್ಟಿದ್ದಾಳೆ ಸರ್. ಅವ್ರು ಏನಾದರೂ ಹೇಳಿದ್ರಾ? ಜಗಳ? ನೋ ಸರ್, ಅಂಥದ್ದು ಏನೂ ಇಲ್ಲ ಸರ್. ಡಾಕ್ಟರ್, ಈಗ ತಾನೇ ಬಾಡಿಯಿಂದ ವಿಷಯನ ಹೊರಗೆ ತೆಗೆದಿದ್ದೀವಿ. ಆಕೆ ಕಂಡೀಷನು ತುಂಬ ಕ್ರಿಟಿಕಲ್ ಆಗಿದೆ. ನಾವು ಸ್ಟೇಟ್ಮೆಂಟ್ ತಗೋಬೋದಾ? ಇನ್ನು 48 ಅವರ್ಸ್ ಏನು ಹೇಳೋಕ್ಕಾಗಲ್ಲ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಗೀತಾ, ಯಾಕೆ ಯಾಕೆ ಹೀಗೆ ಮಾಡ್ಕೊಳಕ್ಕೆ ಹೋದೆ? ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಗೀತಾ ಅವರೇ, ನೀವು ಸುಸೈಡ್ಗೆ ಅಟೆಂಪ್ಟ್ ಮಾಡಿದ್ದೀರಾ. ಇದು ಪೊಲೀಸ್ ಕೇಸ್. ನಮಗೆ ನಿಮ್ಮ ಸ್ಟೇಟ್ಮೆಂಟ್ ಬೇಕು. ನಾವು ನಿರಪರಾಧಿಗಳು. ಆದರೂ ನೀವು ನನ್ನ ಮೇಲೆ, ನನ್ನ ಗಂಡನ ಮೇಲೆ ಅನುಮಾನ ಪಡ್ತಿದ್ದೀರಾ. ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ. ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ನಮ್ಮಿಬ್ರಿಗೂ ತುಂಬಾನೇ ತೊಂದರೆ ಕೊಡ್ತಾ ಇದ್ದೀರಾ. ಹೌದು ಸರ್, ಇವಳು ಹೇಳ್ತಿರೋದು ಕರೆಕ್ಟ್ ಸರ್. ನಿಮಗೆ ಕೊಲೆಗಾರ ಸಿಕ್ಕಿಲ್ಲ, ಅದಕ್ಕೆ ನಮ್ಮಿಬ್ಬರನ್ನ ಕೊಲೆಗಾರ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದೀರಾ. ಸದ್ಯ ನಾವಂತ ಯಾವ ಡಿಸಿಷನ್ ತಗೊಂಡಿಲ್ಲ ಮಿಸ್ಟರ್ ವಿನೋದ್. ನೀವು ಯಾಕೆ ನ್ಯಾರ್ಕೋ ಟೆಸ್ಟ್ ಮಾಡಿಸೋದಕ್ಕೆ ಬಲವಂತ ಮಾಡ್ತಾ ಇದ್ದೀರಾ? ಯಾಕೆ ಭಯ ಆಗ್ತಿದೆಯಾ? ನ್ಯಾರ್ಕೋ ಟೆಸ್ಟ್ ಕೇವಲ ಸತ್ಯನ ತಿಳ್ಕೊಳ್ಳೋದಕ್ಕೆ ಇರೋದು. ಸರ್, ನಮ್ಮ ಮಾತು ನಿಮಗೆ ಸತ್ಯ ಅನಿಸ್ತಾ ಇಲ್ವಾ? ನೋಡಿ, ನಮ್ಮ ಕೆಲಸನೇ ಅದು, ಸತ್ಯನ ಸಂಪೂರ್ಣವಾಗಿ ಕಂಡು ಹಿಡಿಯೋದು. ನನಗೆ ಬದುಕೋದಿಕ್ಕೆ ಇಷ್ಟ ಇಲ್ಲ. ನಾನು ಸಾಯ್ಬೇಕು. ಇವ್ರು ನನ್ಗೆ ಬದುಕೋದಿಕ್ ಬಿಡಲ್ಲ. ಮೊದಲು ಅತ್ತೆ ನಮ್ಮನ್ನ ನೆಮ್ಮದಿಯಾಗಿ ಬದುಕೋದಿಕ್ ಬಿಡ್ಲಿಲ್ಲ. ಈಗ ಇವರು. ತುಂಬಾ ಕ್ರಿಟಿಕಲ್ ಆಗಿದೆ. ಪ್ಲೀಸ್ ಬನ್ನಿ, ಡಿಸ್ಟರ್ಬ್ ಮಾಡಬೇಡಿ. ಬನ್ನಿ ಬನ್ನಿ ಬನ್ನಿ. ಗೀತಾ, ಸಮಾಧಾನ ಮಾಡ್ಕೊಳ್ಳಿ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊ. ನನ್ಗನ್ಸುತ್ತೆ ಈ ಕೊಲೆ ಹಿಂದೆ ಯಾರಿರಬಹುದು ಅಂತ ಗೀತಕ್ಕೆ ಚೆನ್ನಾಗಿ ಗೊತ್ತಿದೆ. ಇಲ್ಲ ಆಕೆನೇ ಈ ಕೊಲೆಯಲ್ಲಿ ಶಾಮೀಲಾಗಿರಬಹುದು. ಇಲ್ಲಾಂದ್ರೆ ಅಷ್ಟು ಸುಲಭವಾಗಿ ಆಕೆ ಸೂಸೈಡ್ಗೆ ಟ್ರೈ ಮಾಡ್ತಿರ್ಲಿಲ್ಲ. ಮೋಸ್ಟ್ಲಿ ಯಾರನ್ನು ಉಳಿಸೋದಕ್ಕೆ ಈ ರೀತಿ ಮಾಡಿರ್ಬೋದು. ಇಲ್ಲ ತಾನು ಕೊಲೆ ಮಾಡಿದ್ದು ಪ್ರೂವ್ ಆದ್ರೆ ತನಗೆ ಇನ್ಸಲ್ಟ್ ಆಗುತ್ತೆ ಅಂತ ಹೇಳಿ ಈ ನಿರ್ಧಾರಕ್ಕೆ ಬಂದಿರ್ಬೋದು. ಸರ್, ನಮ್ಮ ಹತ್ರ ಯಾವುದೇ ಪ್ರೂಫ್ ಇಲ್ವಲ್ಲ ಸರ್. ಹಲೋ ಸರ್, ನನಗೊಂದು ಪಕ್ಕ ಇನ್ಫಾರ್ಮೇಷನ್ ಸಿಕ್ಕಿದೆ. ಆದರೆ ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ವಿಷಯ ಹೇಳು ಸರ್. ಕೋರ್ಟ್ನಿಂದ ಮಂಪರು ಪರೀಕ್ಷೆಗೆ ಆರ್ಡರ್ ಬಂದ ಮೇಲೆ ಗಂಡ ಹೆಂಡತಿ ತುಂಬ ಹೆದರಿದ್ದಾರೆ. ಅದು ಗೊತ್ತಿರೋ ವಿಷಯ ತಾನೇ. ಜೊತೆಗೆ ಗೀತಾ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಾಗ ಆಕೆ ನೋಡೋದಕ್ಕೆ ಹಾಸ್ಪಿಟ್ಲಿಗೆ ಆಕೆ ತಂದೆ ತಾಯಿ ಹೋಗಿದ್ರು ಸರ್. ಇದರಲ್ಲಿ ನಮಗೆ ಯೂಸ್ ಆಗುವಂಥದ್ದು ಏನಿದೆ ಸರ್?
ಈಗ ಗೀತಾ ತಂದೆ ತಾಯಿ ಮನೆ ಖಾಲಿ ಮಾಡ್ಕೊಂಡು ಓಡೋಗಿದ್ದಾರೆ. ಎಲ್ಲಿಗೆ ಗೊತ್ತಿಲ್ಲ ಸರ್. ಅವ್ರ ಜೊತೆಗೆ ಆ ಮನೆ ಓನರ್ ಕೃಷ್ಣಮೂರ್ತಿ ಇರ್ತಿದ್ದ, ಅವನು ಇದ್ದಾನೆ? ಅವನು ಮನೆ ಬಿಟ್ಟು ಓಡೋಗಿದ್ದಾನೆ ಸರ್. ಓಕೆ ರಾಜೇಂದ್ರ ಅವರೇ, ಸರ್ ಆ ವಿಶ್ವನಾಥ್ ಎಲ್ಲಿದ್ದಾನೆ ಹುಡುಕಿ? ಎಸ್ ಸರ್. ಅವ್ರು ಎಲ್ಲಿಂದ ಬಂದು ಸೇರ್ಕೊಂಡಿದ್ರೋ ಗೊತ್ತಿಲ್ಲ, ಬಟ್ ಸೀರೆ ಬಿಸ್ನೆಸ್ ಮಾಡ್ತಾರೆ. ಆ ಮನೆ ಓನರು ಇಲ್ಲಿಲ್ವಾ? ಇದ್ರು ಇವತ್ತಿಲ್ಲ ಸರ್. ಈ ವಿಶ್ವನಾಥ್ ಮತ್ತೆ ಕೃಷ್ಣಮೂರ್ತಿ ಅವ್ರ ಫ್ರೆಂಡ್ಶಿಪ್ ಹೇಗಿತ್ತು? ತುಂಬ ಚೆನ್ನಾಗಿದೆ ಸರ್. ಕೃಷ್ಣಮೂರ್ತಿ ಅವರಿಗೆ ಮಕ್ಕಳಿಲ್ಲ, ಈ ಒಂದು ಗೀತನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್. ಇದಕ್ಕಿದ್ದಂಗೆ ಕೃಷ್ಣಮೂರ್ತಿ ಅವ್ರು ಎಲ್ಲೋಗೋರೆ ಅಂತ ಗೊತ್ತಿಲ್ಲ ಸರ್. ಮೊದಲೆಲ್ಲ ಹೇಳ್ಬಿಟ್ಟು ಹೋಗ್ತಿದ್ರು ಎಲ್ಲರೂ ಹೋದ್ರೆ. ಮೊಬೈಲ್ ನಂಬರು ಆಫ್ ಆಗಿದೆ. 2 ನಂಬರ್ಗೂ ಕಾಲ್ ಮಾಡಿದ್ರಿ ಸರ್. ಇನ್ನೊಂದು ನಂಬರ್ ಇದೆಯಾ ಅವ್ರ ಹತ್ರ? ಇದೆ ಸರ್. ಆ ನಂಬರ್ ಇದೆಯಾ ನಿಮ್ಮ ಹತ್ರ? ಹ್ಞೂ ಸರ್ ಇದೆ. ಸರಿ, ಆ ನಂಬರ್ ಕೊಡಿ. ಸರ್, ಗೀತಾಳ ತಂದೆ ತಾಯಿ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಬ್ಬರು ಮೊಬೈಲು ಸ್ವಿಚ್ ಆಫ್ ಆಗಿದೆ. ಅಕ್ಕಪಕ್ಕದವ್ರನ್ನ ವಿಚಾರಿಸಿದೆ, ಆದರೆ ಯಾವುದೇ ಸುಳಿವು ಸಿಗಲಿಲ್ಲ. ಮನೆ ಓನರ್ ಕೃಷ್ಣಮೂರ್ತಿ ವಿಷಯ ಗೊತ್ತಾಯ್ತಾ? ಅವನು ನಾಪತ್ತೆಯಾಗಿದ್ದಾನೆ. ಮೊಬೈಲ್ ನಂಬರು ಸ್ವಿಚ್ ಆಫ್ ಆಗಿದೆ. ವಿನೋದನ್ನ ವಿಚಾರಿಸಿದ್ರೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗ್ಬೋದು. ನೋ, ಈಗ ವಿನೋದ್ನ ಎನ್ಕ್ವೈರಿ ಮಾಡಿದರೆ ಅವರು ಅಲರ್ಟ್ ಆಗಿಬಿಡ್ತಾರೆ. ನಮಗೆ ಗೀತಾಳ ತಂದೆ ತಾಯಿ ಮೇಲೆ ಅನುಮಾನ ಬಂದಿದೆ ಅನ್ನೋದು ಅವನಿಗೆ ಗೊತ್ತಾಗಬಾರ್ದು. ಮಗಳು ಎಷ್ಟೊಂದು ಕ್ರಿಟಿಕಲ್ ಕಂಡೀಷನ್ ಇರುವಾಗಲೇ ಇವರು ಮನೆ ಓನರು ಎಲ್ಲ ಕಾಣೆಯಾಗಿದ್ದಾರೆ ಅಂದರೆ ಇದುವರೆಗೂ ನಮ್ಮನ್ನ ದಾರಿ ತಪ್ಪಿಸಿದ ಲಿಂಕು ಇದೇ ಇರಬೇಕು. ಸರ್, ಒಂದು ಗುಡ್ ನ್ಯೂಸು. ಕೃಷ್ಣಮೂರ್ತಿಯವರ ಇನ್ನೊಂದು ಮೊಬೈಲ್ ನಂಬರ್ನ ಟ್ರೇಸ್ ಮಾಡಿದ್ದೀನಿ. ಅದು ಆನಲ್ಲಿದೆ. ಗುಡ್. ಎಲ್ಲಿದ್ದಾರೆ? ಇದೇ ಊರಲ್ಲಿ ಸರ್, ಒಂದು ರಿಸಾರ್ಟಲ್ಲಿ. ರೆಸಾರ್ಟ್ನಲ್ಲಿ ಕೊಡೋ ಟ್ರೀಟ್ ಚೆನ್ನಾಗಿರಲ್ಲ, ನಾವು ಟ್ರೀಟ್ ಕೊಡೋಣ. ಅಪರಾಧ ಮಾಡಿ ಎಸ್ಕೇಪ್ ಆಗೋದಿಕ್ಕೂ ಬುದ್ಧಿವಂತಿಕೆ ಬೇಕು, ಅದು ನಿಮ್ಗಿಲ್ಲ. ಮಂಪರ್ ಪರೀಕ್ಷೆಗೆ ಒಳಪಡಿಸ್ತಾರೆ ಅಂತ ಗೊತ್ತಾದ ತಕ್ಷಣ ಗೀತಾ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾಳೆ. ಪೊಲೀಸ್ನವರ ತನಿಖೆಗೆ ಸ್ಪಷ್ಟವಾದ ದಾರಿ ಸಿಗೋದೇ ಇಲ್ಲಿಲ್ಲ. ಗೀತಾ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಆಸ್ಪತ್ರೆಯಲ್ಲಿದ್ದು ಆಕೆಯ ತಂದೆ ತಾಯಿ ನಾಪತ್ತೆ ಆಗಿರ್ತಾರೆ. ಅಲ್ಲಿಗೆ ಈ ಕೊಲೆ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದು ಪೊಲೀಸ್ನವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಗೀತಾ ತನ್ನ ಆತ್ಮಹತ್ಯೆ ಪ್ರಯತ್ನಕ್ಕೆ ಪೊಲೀಸರ ನಿರಂತರ ಕಿರುಕುಳನೇ ಕಾರಣ ಅಂತ ವಾದಿಸಿ ಪ್ರತಿಯೊಬ್ಬರ ಅನುಕಂಪ ಗಿಟ್ಟಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು ಕೂಡ ಪೊಲೀಸ್ನವರ ದಿಕ್ಕು ತಪ್ಪಿಸೋ ಪ್ರಯತ್ನ ಅನ್ನೋದು ಪೊಲೀಸ್ನವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಗೀತಾಳ ತಂದೆ ತಾಯಿ ಮತ್ತು ಕೃಷ್ಣಮೂರ್ತಿನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಇಲ್ಲಿ ಈ ಕೊಲೆಗೆ ಕಾರಣ ಏನು ಮತ್ತು ಕೊಲೆನ ಯಾರು ಮಾಡಿದ್ರು ಅನ್ನೋ ಸತ್ಯ ಬಿಚ್ಕೊಳ್ತಾ ಹೋಗುತ್ತೆ. ಸರ್, ನಾವು ತಲೆ ಮರೆಸ್ಕೊಂಡು ಎಲ್ಲೂ ಓಡೋಗಿಲ್ಲ, ಬೇರೆ ಮನೆ ಹುಡುಕ್ತಿದ್ವಿ. ಅದಕ್ಕೆ ರೆಸಾರ್ಟ್ನಲ್ಲಿದ್ವಿ. ಮಗಳು ಈ ಕಂಡೀಷನ್ಲಿರುವಾಗ ಮನೆ ಖಾಲಿ ಮಾಡುವಂಥದ್ದು ಏನಾಗಿತ್ತು? ಅದೇ ಮಗಳು ಟ್ರೀಟ್ಮೆಂಟ್ಗೆ ದುಡ್ಡು ಉಳಿಸ್ಬೇಕಿತ್ತು, ಅದಕ್ಕೆ ಕಡಿಮೆ ಬಾಡಿಗೆ ಮನೆ ಹುಡುಕ್ತಿದ್ವಿ. ಅದಕ್ಕೆ ನಿಮ್ಮ ಮನೆ ಓನರು ತನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ನಿಮ್ಮ ಜೊತೆ ಬಂದ್ಬಿಟ್ರಾ? ಗೀತಾ ನಮ್ಮ ಮಗಳಿದ್ದಾಗೆ ಸರ್, ಅದಕ್ಕೆ ಬಂದೆ. ಗೀತಾ ಬಗ್ಗೆ ಅಷ್ಟೊಂದು ಪ್ರೀತಿ ಕಾಳಜಿ ಇದ್ದಿದ್ರೆ ಅವಳು ಟ್ರೀಟ್ಮೆಂಟಿಗೆ ನೀವೇ ಸಹಾಯ ಮಾಡ್ಬೋದಿತ್ತಲ್ವಾ? ಬೇರೆ ಕಡೆ ಕಡಿಮೆ ಬಾಡಿಗೆಗೆ ಮನೆ ಹುಡ್ಕೋಕೆ ಇವ್ರ ಜೊತೆ ಬರೋದ್ರ ಬದಲು ನೀವೇ ಬಾಡಿಗೆನ ಕಡಿಮೆ ತಗೋಬೋದಿತ್ತಲ್ವಾ? ನೋಡಿ, ಎಲ್ಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಹೊಸದಾಗಿ ಕತೆ ಹೇಳಕ್ ಬರಬೇಡಿ. ಹಳೆ ಕತೆನ ಏನ್ ನಡೆಯಿತು ಅಂತ ನೀವಾಗೆ ಹೇಳ್ಬಿಡಿ. ಅದ್ ಬಿಟ್ರೆ ನಿಮ್ಗೆ ಬೇರೆ ದಾರಿನೇ ಇಲ್ಲ. ಯಶೋಧ ನನ್ನ ಮಗಳಿಗೆ ಯಾವಾಗಲೂ ಬಾಯಿಗೆ ಬಂದಾಗ ಬೈತಾ ಇದ್ಲು, ಚಿತ್ರಹಿಂಸೆ ಕೊಡ್ತಾ ಇದ್ಲು. ನನ್ನ ಮಗಳು ನನ್ನ ಹತ್ರ ಬಂದು ಯಾವಾಗಲೂ ಹೇಳ್ಕೊಂಡು ಅಳ್ತಾ ಇದ್ಲು. ಅದನ್ನು ಕೇಳಿ ಕೇಳಿ ನಮಗೆಲ್ಲ ರೋಸ್ ಹೋಗಿತ್ತು ಸರ್. ಹೇಳ್ಕೊಳ್ಳೋಕ್ಕೆ ತುಂಬ ದೊಡ್ಡ ಮನುಷ್ಯರು, ತುಂಬ ಒಳ್ಳೆ ಜನ. ಅಂಥ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋದರೆ ಸುಖವಾಗಿ ಸಂತೋಷವಾಗಿರ್ತಾಳೆ ಅಂತ ತುಂಬ ಆಸೆಯಿಂದ ಮದುವೆ ಮಾಡಿಕೊಟ್ಟ ಸರ್. ಆದರೆ ಒಂದಿನನೂ ನನ್ನ ಮಗಳು ಅಲ್ಲಿ ಸಂತೋಷವಾಗಿರಲಿಲ್ಲ ಸರ್. ತುಂಬ ಕೆಟ್ಟ ಹೆಂಗಸು ಸರ್ ಅವಳು. ತಾನು ಜನ್ಮ ಕೊಟ್ಟ ಮಗನಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ನು ಸರ್. ಇನ್ನು ನಮ್ಮ ಮಗಳನ್ನ ಕೇಳಬೇಕಾ ಸರ್? ಅದಕ್ಕೆ ನಮಗೂ ಸಹಿಸಿ ಸಹಿಸಿ ಸಾಕಾಗ್ಬಿಟ್ಟಿತ್ತು ಸರ್. ಅದಕ್ಕೆ ಕೊಲೆ ಮಾಡೋಕ್ಕೆ ನಿರ್ಧಾರ ಮಾಡಿಬಿಟ್ರಾ?
ನಾಳೆ ಮಧ್ಯಾಹ್ನ ಶಾಪಿಂಗ್ ಹೋಗ್ಬೇಕು ಅಂತ ಹೇಳ್ತಿದ್ರು. ಎಲ್ಲಿಗೆ? ಮಾಮೂಲಿ ಬಟ್ಟೆ ಅಂಗಡಿಗೆ ಅಂತ ಹೋಗ್ತಾರೆ. ಏನು ತಗೊಳ್ಳಲ್ಲ, ಹೋದಂಗೆಲ್ಲ ಬರೀ ಜಗಳ ಮಾಡ್ಕೊಂಡೇ ವಾಪಸ್ ಬರ್ತಾರೆ. ನಾನು ಅವ್ರಿಗೆ ಒಂದು ಒಳ್ಳೆ ಸೀರೆ ರೆಡಿ ಮಾಡ್ತೀನಿ. ಅವ್ರ ಲೈಫಲ್ಲೇ ಅಂಥ ಸೀರೆ ಹುಟ್ಟಿರಬಾರ್ದು. ಯಾವ ಅಂಗಡಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಕರೆಕ್ಟಾಗಿ ಹೇಳಮ್ಮ. ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ. ಯಶೋದ ಯಾವ ಅಂಗಡಿಗೆ ಬರ್ತಾರೆ ಅನ್ನೋದು ನಮ್ಮ ಮಗಳಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಪ್ರಕಾರನೇ ನಾವು ಅಲ್ಲಿಗೆ ಹೋದ್ವಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎಲ್ಲಿ ಕೊಟ್ರಿ? ಸೀರೆ ತಗೊಳ್ಳೋಣ ಅಂತ ಹೋಗಿದ್ದು, ಒಂದು ಇಷ್ಟ ಆಗಲಿಲ್ಲ. ಅಲ್ಲ, ನಮ್ಮ ಸ್ನೇಹಿತರೆ ಎಷ್ಟೊಂದು ಜನ ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನನಗೆ ಹೇಳಿದರೆ ನಾನು ಕೊಡಿಸ್ತಿರ್ಲಿಲ್ವಾ? ಒಂದು ಫೋನ್ ಮಾಡಿದ್ರೆ ಸಾಕು 100 ಸೀರೆ ತಂದು ಮನೆಗೆ ಹಾಕ್ತಾರೆ. ಬನ್ನಿ ಕೊಡಿಸ್ತೀನಿ. ಇಲ್ಲ. ಅಯ್ಯೋ, ನಮ್ಮ ಮನೆ ಇಲ್ಲಿಂದ ಎಷ್ಟು ದೂರ ಇದೆ ಅಂದ್ಕೊಂಡ್ರಿ? ಅರ್ಧ ಗಂಟೆ ಕೆಲಸ. ಜೊತೆಗೆ ನೀವು ನಮ್ಮ ಮನೆಗೆ ಬಂದು ತುಂಬ ದಿನ ಬೇರೆ ಆಗಿದೆ. ಈ ನೆಪದಲ್ಲಾದರೂ ಮನೆಗೆ ಬಂದಾಗ ಆಗುತ್ತೆ. ಬನ್ನಿ ಹೋಗೋಣ. ಸರಿ, ನಡೀರಿ. ಅತ್ತೆ, ಬ್ಯಾಗ್ ಕೊಡಿ. ಅಪ್ಪ, ನೀವು ಇವ್ರನ್ನ ಕರ್ಕೊಂಡೋಗಿ, ನಾನು ಆಟೋದಲ್ಲಿ ಬರ್ತೇನೆ. ಆಟೋದಲ್ಲಿ ಯಾಕೆ ಬರ್ತೀಯ? ನಮ್ಮ ಜೊತೆಲೇ ಬಾ. ಇಲ್ಲಿ 3 ಜನ ಕೂರೋದಕ್ಕೆ ಇಕ್ಕಟ್ಟಾಗುತ್ತೆ. ನೀವು ಆರಾಮಾಗಿ ಬನ್ನಿ, ನಾನು ಬರ್ತೀನಿ. ಅಮ್ಮ, ನೀವಿನ್ ಹೊರಡಿ. ಸರಿ ಮಗಳೇ. ಅಂಥ ಚಾಲಾಕಿ ಹೆಂಗಸನ್ನೇ ಫೂಲ್ ಮಾಡಿ ಕರ್ಕೊಂಡು ಹೋದ್ರಿ ಅಂದ್ರೆ ಆಶ್ಚರ್ಯ ಆಗತ್ತೆ. ಎಲ್ಲಿ ಕರ್ಕೊಂಡು ಹೋದ್ರಿ? ಹ್ಯಾಕ್ ಕೊಲೆ ಮಾಡಿದ್ರಿ? ನಿಮ್ಮ ಸಹಾಯಕ್ಕೆ ಇನ್ನ ಯಾರ್ಯಾರಿದ್ರು? ಎಲ್ಲ ಡೀಟೇಲ್ಸ್ ಹೇಳಿ. ನಮ್ಮ ಮನೆಗೆ ಕರ್ಕೊಂಡೋದ್ವಿ. ನಾವೇನು ಮಾಡಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿತ್ತು. ಆ ನಿರ್ಧಾರ ಗಟ್ಟಿಯಾಗಿತ್ತು. ಎಲ್ಲಿ ಸೀರೆಗಳು ತರಿಸಿ? ಅದಕ್ಕೂ ಮುಂಚೆ ಒಂದು ವಿಷಯ ಇತ್ಯರ್ಥ ಆಗಬೇಕು. ಏನು? ನೀವು ನನ್ನ ಮಗಳಿಗೆ ತೊಂದರೆ ಕೊಡೋದನ್ನ ನಿಲ್ಲಿಸ್ತಿರೋ ಇಲ್ವೋ ಅನ್ನೋದು. ಏನ್ರಿ, ಏನ್ ಮಾತಾಡ್ತಾ ಇದ್ದೀರಾ? ಇದನ್ನ ಮಾತಾಡಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು. ಓಹೋ, ಇದನ್ ಕೇಳೋದಕ್ಕೆ ಸೀರೆ ನೆಪ ಹಾಕೊಂಡು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ರಾ? ಅದು ಬಿಡಿ, ನಿಮ್ಗೇನು ಕಡಿಮೆ ಆಗಿದೆ? ಹಣ ಇದೆ, ಆಸ್ತಿ ಇದೆ, ಮನೆ ಇದೆ, ದೊಡ್ಡ ವ್ಯವಹಾರ ಇದೆ. ಆದರೂ ಮಗ ಸೊಸೆಗೆ ಯಾವಾಗಲೂ ತೊಂದರೆ ಕೊಡೋದು, ಅವಮಾನ ಮಾಡೋದು ಮಾಡ್ತಿರಲ್ಲ. ಇದರಿಂದ ನಿಮ್ಗೇನು ಸಿಗತ್ತೆ? ಇದೆಲ್ಲ ಮಾಡಿ ನೀವು ಸಂತೋಷ ಪಡ್ಬೇಕಾ? ನಾಲ್ಗೆ ಬೇಗ ಹಿಡಿದು ಮಾತಾಡಿ. ನನ್ನ ಮುಂದೆ ನಿಂತ್ಕೊಳ್ಳೋದಕ್ಕೆ ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ. ನಿಮ್ಮ ಮಗಳ ನಾನು ಸೊಸೆ ಮಾಡ್ಕೊಳ್ಳೋದಕ್ಕೆ ನೀವು ಜೀವನ ಪೂರ್ತಿ ನನ್ನ ಚಿರಋಣಿ ಆಗಿರ್ಬೇಕು. ಏನ್ರಿ ಕಡಿಮೆ ಮಾಡಿದೀನಿ ನಿಮ್ಮ ಮಗಳಿಗೆ? ಸಂತೋಷ ನೆಮ್ಮದಿ ಕಡಿಮೆ ಆಗಿದೆ. ಹಗಲು ರಾತ್ರಿ ಅವಳಿಗೆ ತೊಂದರೆ ಕೊಡ್ತಾ ಇದ್ದೀರಾ. ನಿಮ್ಮ ವರ್ತನೆಯಿಂದ ನಿಮ್ಮ ಮಗನಿಗೂ ಚಿತ್ರಹಿಂಸೆ ಆಗಿದೆ. ಮನೆ ಕೆಲಸದವಳ ಮುಂದೆನು ನನ್ನ ಮಗಳನ್ನ ಅವಮಾನ ಮಾಡ್ತಿರಲ್ಲ, ಎಷ್ಟ್ರಿ ಧೈರ್ಯ ನಿಮ್ಗೆ? ನಿಮ್ಮ ಮಾತಿಗೆ ನನಗೆ ಉತ್ತರ ಕೊಡೋ ಅಗತ್ಯ ಇಲ್ಲ. ಬೇಕಿದ್ರೆ ನಿಮ್ಮ ಮಗಳನ್ನ ಇಲ್ಲೇ ಇಟ್ಕೊಳ್ಳಿ, ಬರ್ತೀನಿ. ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಲಿಲ್ಲ ಅಂದರೆ ನಿನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಲ್ಲ. ನನಗೆ ಬೆದರಿಕೆ ಹಾಕೋದಕ್ಕೆ ಬಂದ್ರೆ ಇದ್ರ ಪರಿಣಾಮನ ನೀವೆಲ್ಲರೂ ಎದುರಿಸ್ಬೇಕಾಗತ್ತೆ. ನಮ್ ಲಿಂಕ್ ಎಲ್ಲೆಲ್ಲಿದೆ ಅಂತ ನಿಮಗೆ ಗೊತ್ತಾ? ಇವತ್ತಿಂದ ನೀನೇ ಇರೋದಿಲ್ಲ, ಇನ್ನು ನಿನ್ನ ಲಿಂಕ್ ಎಲ್ಲಿರುತ್ತೆ? ನೀನು ಒಬ್ಬಳಿಲ್ಲ ಅಂದರೆ ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ಬೋದು. ನೋಡಿ, ನನ್ನನ್ನು ಇಲ್ಲಿಂದ ಮರ್ಯಾದೆಯಾಗಿ ಹೋಗೋದಕ್ಕೆ ಬಿಟ್ರೆ ಸರಿ. ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಾಡಿನ ಆಗ್ಲೇ ತಗೊಂಡೋಗಿ ಅಲ್ಲಿಟ್ಟು ಬಂದ್ಬಿಟ್ರಾ? ಇಲ್ಲ ಸರ್, ಮನೇಲೇ ಬಚ್ಚಿಟ್ಟಿದ್ವಿ. ನಮ್ಮ ಪ್ಲಾನ್ ಪ್ರಕಾರ ಗೀತನೇ ಯಶೋದ ಎಲ್ಲ ಹೋಗಿದ್ದಾರೆ ಅಂತ ಎಲ್ರೂ ನಂಬಿಸಿದ್ಲು. ಕತ್ಲಾದ್ಮೇಲೆ ನಾವೇ ಬಾಡಿನ ತಗೊಂಡೋಗಿ ಅಲ್ಲಿಟ್ಟು ಬಂದ್ವಿ ಸರ್. ಅದೆಲ್ಲ ಸರಿ, ಈ ಬೆದರಿಕೆ ಕರೆಗಳು, ಲೆಟರ್ಸ್ಗಳು ಇವೆಲ್ಲ ಯಾರು ಮಾಡಿದ್ದು? ಬೆದರಿಕೆ ಕರೆಗಳು, ಲೆಟರ್ಸ್ಗಳು ಇವೆಲ್ಲ ಯಾರು ಮಾಡಿದ್ದು? ನಿಮ್ಮ ಯಶೋದನ ನಿಜವಾಗ್ಲೂ ನೀವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ದುಡ್ಡನ್ನ ರೆಡಿ ಮಾಡ್ಕೊಳ್ಳಿ. ಆಕೆ ಶ್ರೀಮಂತ ಹೆಂಗಸು,
ಅದಕ್ಕೆ ತಕ್ಕ ಹಾಗೆ ಕೊಡಬೇಕಾಗುತ್ತೆ. ಯಶೋದಾನ ಹುಡ್ಕೋದು ಅಷ್ಟು ಸುಲಭ ಅಲ್ಲ. ಸಾತ್ಗುಣಿ ತಲುಪಿದ್ರ ಹಾಗೆ ಸ್ವಲ್ಪ ಮುಂದಕ್ಕೆ ಹೋದರೆ ನಿಮಗೆ ಬಲಗಡೆಗೆ ಒಂದು ಪಾಳು ಬಿದ್ದು ಮನೆ ಕಾಣುತ್ತೆ. ಅದ್ರ ಒಳಗಡೆ ಒಂದು ಚೀಲ ಇದೆ, ಅದನ್ನು ತಗೊಳ್ಳಿ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದು ನಾನು, ವಿನೋದಿಗೆ ಫೋನ್ ಮಾಡಿದ್ದು ಇವರು. ಇವ್ರ ವಾಯ್ಸ್ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹಾಗೆ ಮಾಡಿದ್ವಿ ಸರ್. ಅದು ಸರಿ, ಮರ್ಡರ್ ಮಾಡಿ ಬಾಡಿ ಬಗ್ಗೆ ತಿಳ್ಸಕ್ಕೆ 1 ವೀಕ್ ಯಾಕೆ ವೇಟ್ ಮಾಡಿದ್ರಿ? ಈ ಕಿಡ್ನಾಪ್ ನಾಟಕ ಯಾಕೆ ಆಡಿದ್ರಿ? ಮೊದಲು ನಾವು ನಿಮಗೆ ತಕ್ಷಣ ಬಾಡಿ ಸಿಗುತ್ತೆ, ಆಗ ನೀವು ಯಾರೋ ದರೋಡೆ ಮಾಡಿ ನಂತರ ಕೊಲೆ ಮಾಡಿದ್ದಾರೆ ಅಂತ ದರೋಡೆ ಕೇಸ್ ಬುಕ್ ಮಾಡ್ತೀರಿ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಅವ್ರ ಮೈ ಮೇಲಿದ್ದ ಒಡವೆಗಳನ್ನೆಲ್ಲ ಬಿಚ್ಚಿಟ್ವಿ. ಆದರೆ ಹಾಗೆ ನಡೀಲಿಲ್ಲ. ಜೊತೆಗೆ ಈ ವಿಷಯನೇ ಡೈಲಿ ಪೇಪರ್ನಲ್ಲಿ ಬರ್ತಾ ಇತ್ತು. ಒಂದು ವಾರದವರೆಗೂ ಬಾಡಿ ಸಿಕ್ಕದೇ ಇದ್ದಾಗ ಇದನ್ನು ಕಿಡ್ನಾಪ್ ಕೇಸ್ ಅಂತ ನಂಬಿಸ್ಬಿಡೋಣ, ಆ ಮೂಲಕ ನಿಮಗೆ ಬಾಡಿ ಸಿಗೋವಾಗ ಮಾಡೋಣ ಅಂತ ಇದನ್ನು ಕಿಡ್ನಾಪ್ ಕೇಸ್ ಅಂತ ನಾಟಕ ಆಡಿದ್ವಿ ಸರ್. ನಿಮ್ಮ ಮಗಳು ಮತ್ತೆ ಅಳಿಯ ಇದರಲ್ಲೇನಾದರೂ ಇನ್ವಾಲ್ವ್ ಆಗಿದ್ದೀರಾ? ಇಲ್ಲ ಸರ್, ನಮ್ಮ ಮಗಳು ಈ ಪ್ಲ್ಯಾನ್ನಲ್ಲಿ ಇನ್ವಾಲ್ವ್ ಆಗಿದ್ಲು. ಆದರೆ ನಮ್ಮ ಅಳಿಯಂಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಅದು ಸರಿ, ನೀವು ಮನೆ ಬಿಟ್ಟು ಓಡಿ ಹೋಗೋ ಪ್ಲ್ಯಾನ್ ಯಾಕೆ ಮಾಡಿದ್ರಿ? ಹಾಗೆ ಹೇಳಿದ್ದು ಗೀತಾನೇ. ಅವಳಿಗೆ ಮಂಪ್ರು ಪರೀಕ್ಷೆ ಬಗ್ಗೆ ಭಯ ಇತ್ತು. ಸತ್ಯ ಗೊತ್ತಾದರೆ ಮರ್ಯಾದೆ ಹೋಗುತ್ತೆ ಅಂತ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ಲು. ನಾನು ಅವಳನ್ನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಹೋದಾಗ ಅವಳೇ ನೀವು ಇಲ್ಲಿಂದ ಓಡೋಗ್ಬಿಡಿ, ನನ್ನ ಆತ್ಮಹತ್ಯೆಗೆ ಪೊಲೀಸ್ನವರೇ ಕಾರಣ ಅಂತ ಹೇಳಿ ಇದರಿಂದ ಹೊರಗೆ ಬರ್ತೀನಿ ಅಂತ ಹೇಳಿದ್ಲು ಸರ್. ಮಾಡೋದೆಲ್ಲ ಮಾಡಿ ಕೊನೆಗೆ ಪೊಲೀಸ್ನವ್ರನ್ನ ಕೆಟ್ಟವ್ರನ್ನಾಗಿ ಮಾಡಬೇಕು ಅಂತ ನೋಡಿದ್ರಿ ಅಲ್ಲ? ಒಂದು ಸಿಲ್ಲಿ ರೀಸನ್ಗೋಸ್ಕರ ಆಕೆನ ಕೊಲೆ ಮಾಡುವಷ್ಟು ನೀವುಗಳು ಯೋಚಿಸಿದ್ರಿ ಅಂದರೆ ಆಶ್ಚರ್ಯ ಆಗ್ತಿದೆ. ಮತ್ತೇನು ಮಾಡಬೇಕಾಗಿತ್ತು ಸರ್? ಅವಳು ನನ್ನ ಮಗಳಿಗೆ ಕೊಡ್ತಿದ್ದ ಚಿತ್ರಹಿಂಸೆನ ನಮ್ಮಿಂದ ಸಹಿಸೋಕ್ಕಾಗಲಿಲ್ಲ. ಅದಕ್ಕೆ ಹೀಗೆ ಮಾಡಿದ್ವಿ. ಹೇಳಿ ಸರ್, ನಾವು ಮಾಡಿದ ತಪ್ಪ? ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ, ನಾವು ನೀವು ಅಲ್ಲ. ಕಾನ್ಸ್ಟೇಬಲ್ಸ್, ನಮಗೆ ಡೇ 1ನಿಂದನೂ ಅನುಮಾನ ಇತ್ತು. ಈ ಮೊಬೈಲ್ ಕೊಟ್ಟು ಹೋದ ಕತೆ, ಮನೆಗೆ ಬರೋಕ್ಕೆ ದುಡ್ಡು ಇರಲಿಲ್ಲ ಅಂದಿದ್ದು ಎಲ್ಲ ಸುಳ್ಳು ಅಂತ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ತಗೊಳ್ಳೋಕ್ಕಾಗಲ್ಲ. ಸೊ ನೀವು ಹುಷಾರಾಗೋವರೆಗೂ ನಾವು ವೆಯ್ಟ್ ಮಾಡ್ತೀವಿ. ಐ ಆಮ್ ಸಾರಿ ವಿನೋದ್. ವಿನೋದ್, ನನ್ನ ಕ್ಷಮಿಸಿ ವಿನೋದ್. ನಾವಿಬ್ಬರು ಪ್ರತಿದಿನ ಅನುಭವಿಸ್ತಾ ಇದ್ದಿದ್ದು ಹಿಂಸೆನ ನನ್ನ ಕೈಯಿಂದ ಸಹಿಸ್ಕೊಳಕ್ಕಾಗಲಿಲ್ಲ. ನಾವಿಬ್ಬರು ಸಂತೋಷವಾಗಿರ್ಬೇಕು ಅಂತ ನಾನು ಈ ರೀತಿ ಮಾಡಿದೆ. ನನ್ನ ಕ್ಷಮಿಸಿ ವಿನೋದ್. ಅವ್ರು ನನಗೆ ಜನ್ಮ ಕೊಟ್ಟ ತಾಯಿ ಕಡೆ. ವಿನೋದ್, ವಿನೋದ್, ಕೊಲೆ ಮಾಡೋದಕ್ಕೆ ಅಂತ ದೊಡ್ಡ ಕಾರಣನೇ ಅಲ್ಲ. ಆದರೂ ಕೆಲವೊಂದ್ಸಲ ಸಣ್ಣ ಪುಟ್ಟ ವಿಷಯಗಳು ದೊಡ್ಡ ದೊಡ್ಡ ಅನಾಹುತಗಳಿಗೆ ಕಾರಣ ಆಗ್ಬಿಡುತ್ತೆ. ಜೀವನ ಅಂದ್ರೇನೆ ಹೊಂದಾಣಿಕೆ. ಅದರಲ್ಲಿ ಸ್ವಲ್ಪ ಏರುಪೇರಾದರೂ ಸಂಬಂಧಗಳು ಹಾಳಾಗುತ್ತೆ, ಜೀವನೂ ತೆಗೆದುಬಿಡುತ್ತೆ. ಇಂಥ ಸಮಯದಲ್ಲಿ ವಿವೇಚನೆಯಿಂದ ವರ್ತಿಸದೆ ಕೋಪದ ಕೈಗೆ ಬುದ್ಧಿನ ಕೊಟ್ಟರೆ ಅದರ ಪರಿಣಾಮನ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಅನುಭವಿಸ್ಬೇಕಾಗತ್ತೆ. ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರವ್ರ ದೃಷ್ಟಿಯಲ್ಲಿ ಅವರವರು ಸರಿಯಾಗೇ ಇರ್ತಾರೆ. ಆದರೆ ಅದನ್ನು ಮೀರಿದ ವಾಸ್ತವ ಅನ್ನೋದೊಂದಿರುತ್ತೆ. ಅದರ ಬಗ್ಗೆ ಯೋಚನೆ ಮಾಡಿದಿದ್ರೆ ಬಹುಶಃ ಯಶೋದಾಳ ಕೊಲೆನೂ ಆಗ್ತಾ ಇರಲಿಲ್ಲ, ಗೀತಾಳ ತಂದೆ ತಾಯಿ ಜೈಲ್ಗೂ ಹೋಗ್ತಾ ಇರಲಿಲ್ಲ. ನೀವು ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.